ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಶ್ಚಕುಹಕಂ ಸತ್ಯಂ ಪರಂ ಧೀಮಹಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಜ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ಮಮ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಸಸ್ಯಸ್ತ್ವಚೇತತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುತನೆ ಧರ್ಮಾದ್ಯಗಣಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶುಕಾಚಾರ್ಯರು ಅಲ್ಲಿಗೆ ಬಂದಾಗ ನನ್ನ ದೊಡ್ಡ ಭಾಗ್ಯ ಅಂತ ಅಂದ. ನೀವು ನನ್ನ ಮುಖವನ್ನು ನೋಡಿ ಬಂದಿಲ್ಲ, ಪಾಂಡವರ ಮನೆಯಲ್ಲಿ ನಾನು ಬಂದಿದ್ದೇನೆ ಅಂತ ಬಂದಿದ್ದೀರಿ. ಶುಕರು ಎಲ್ಲಿ ನಿಲ್ಲೋ ಆಸಾಮಿಯಲ್ಲಂಥವ್ರು. ಅನೇಕ ಬಾರಿ ಅವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಸಗೋದೋಹನ ಮಾತ್ರೇಣ ಗೃಹೇಶು ಗೃಹಮೇದಿನ, ಕೆಚ್ಚಲಿಗೆ ಕೈಯನ್ನು ಹಚ್ಚಿ ಹಾಲು ಒಂದೇ ಒಂದು ಡ್ರಾಪ್ ಬಕೀಟಲ್ಲಿ ಬೀಳೋ ಹೊತ್ತು ಮಾತ್ರ ಇರೋರಂತೆ. ಸನ್ಯಾಸಿಗಳು ಭಿಕ್ಷೆಗಾಗಿ ಬರೋರು. ತುಂಬ ಹೊತ್ತು ಅವರು ಭಿಕ್ಷೆಯನ್ನು ಹಾಕುವವರೆಗೂ ಅಲ್ಲೇ ನಿಲ್ಲಬೇಕು ಮಾಡಬೇಕು ಇಲ್ಲ. ಹಾಕುವವರು ಇವತ್ತು ಶುಕರು ನಮ್ಮ ಮನೆಗೆ ಬರ್ತಾರೆ ಅಂತ ಕಾದಿದ್ರೆ ಅವರಿಗೆ ಉಂಟು ಪುಣ್ಯ, ಇಲ್ಲಾಂದರೆ ಮುಂದೆ ಹೋಗೋರು. ಇಂಥವರು 7 ದಿವಸ ಬಂದಿದ್ದಾರೆ ಅಂತಾದರೆ 7 ದಿವಸ ಅಂತ ಪ್ರಾರಂಭದಲ್ಲಿ ಬಂದೀರಿ, ನೀವು ಬಂದದ್ದು ನನ್ನ ಭಾಗ್ಯ. ಆದ್ದರಿಂದ ನಾನು ಕೆಲವು ಪ್ರಶ್ನೆಯನ್ನು ನಿಮ್ಮಲ್ಲಿ ಕೇಳ್ತೇನೆ ಎಂದಾಗ, ವರೀಯಾನೇಶತೆ ಪ್ರಶ್ನಕೃತೋ ಲೋಕಹಿತಂಬ್ರಪ, ನೀನೇನು ಕೇಳೋದಿಲ್ಲ, ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ. ಆ ಪ್ರಶ್ನೆ ತುಂಬ ಯೋಗ್ಯವಾದ ಪ್ರಶ್ನೆ, ತತ್ವಜ್ಞಾನಿಗಳಿಗೂ ಸಮ್ಮತವಾದ ಪ್ರಶ್ನೆ. ಸಾವಿರಾರು ಕೇಳೋದಿದೆ, ಸಾವಿರಾರು ಬಿಡೋದಿದೆ. ಎಲ್ಲವನ್ನ ಮಾಡ್ತೇವೆ ಅಂತಂದರೆ ನಮಗೆ ಸಮಯ ಇಲ್ಲ. ನಿದ್ರಯ ಕ್ರಿಯತೆ ನಕ್ತಂ ವ್ಯವಾಯೇನ ನವಂಬಯ. ನಿದ್ರಯ ಅನ್ನೋದಕ್ಕೆ ಅಪಶ್ಯತಾಂ ಆತ್ಮತತ್ವಂ. ಯಾಕೆ ಮನುಷ್ಯ ಹಾಳಾಗ್ತಾನೆ ಅಂದರೆ ಆತ್ಮತತ್ವ, ಭಗವಂತನನ್ನು ನೋಡೋದಿಲ್ಲ. ಕಾರಣ ನಿದ್ದೆ ಅಂದರು. ನಿದ್ದೆ ಅಂದರೆ ನಾವು ಮಲಗಿ ಹೇಳೋದಲ್ಲ. ಇಲ್ಲಿ ನಿದ್ರಯ ಅನ್ನೋದಕ್ಕೆ ದೇವರ ಬಂಧಕ ಶಕ್ತಿ ಅಂತ. ದೇವರು ನಮ್ಮ ಮೇಲೆ ಬಂಧಕ ಶಕ್ತಿಯನ್ನು ಹಾಕಿರೋದ್ರಿಂದ ನಮ್ಮ ಕರ್ಮದ ಪ್ರಕಾರ ಆಗೋದಿಲ್ಲ. ಯಾಕೆ ನಾವು ಸಾಧನೆ ಮಾಡಲಿಕ್ಕಾಗೋದಿಲ್ಲ? ಆಯುಷ್ಯ ಇದೆಯಲ್ಲ, 100 ವರ್ಷ ಆಯುಷ್ಯ, 100 ಗ್ಯಾರಂಟಿ ಇದೆ ಅಂತ ಅಂದುಕೊಂಡ್ರೆ 100 ಇರೋದಿಲ್ಲ. ಬೇಡಪ್ಪ, ಎಲ್ಲರಿಗೂ 100 ಗ್ಯಾರಂಟೀಡ್ ಅಂತಾನೆ ಇಟ್ಕೊಂಬೋಣ. ಭಾಗವತ ಅಂತೂ 100 ವರ್ಷ ನಿನಗೆ ಆಯುಷ್ಯ ಅನ್ನೋದಾದರೆ 50 ವರ್ಷ ನಿದ್ದೆಯಲ್ಲಿ ಹೋಗುತ್ತೆ. ನಿದ್ರಯ ಹ್ರಿಯತೆ ನಕ್ತಂ. ಅದೇನೋ ರಾತ್ರಿ ಮಾತ್ರ ಮಲಗಿ ಬೆಳಗ್ಗೆ ಹೇಳೋದಾದರೆ, ಕೆಲವರು ತುಂಬ ಸುಸ್ತಾಗಿ ಮಲಗ್ತಾರೆ, ಜಾಸ್ತಿ ಮಲಗಿದ್ದಕ್ಕೆ ಮತ್ತೆ ಸುಸ್ತಾಗತ್ತೆ. ಅಯ್ಯೋ ಎದ್ದೇ ಸುಸ್ತಾಗಿತ್ತು ಮತ್ತೆ ಬಿದ್ದೆ ಅಂತ. ಹೀಗಾದರೆ ಏನು ಪ್ರಯೋಜನ ಇಲ್ಲ. ಇಲ್ಲ, ನಾವು ತಾರುಣ್ಯದಲ್ಲಿ ನಿದ್ದೆಯನ್ನು ಕೆಡಬೋದಲ್ಲ. ವೃದ್ಧಾಪ್ಯದಲ್ಲಿ ನಿದ್ದೆಗೆಡಲಿಕ್ಕಾಗೋದಿಲ್ಲ ಅಥವಾ ನಿದ್ದೆ ಬರೋದಿಲ್ಲ. ಬಾಲ್ಯಾವಸ್ಥೆಯಲ್ಲಿ ನಿದ್ದೆ ನಮ್ಮ ವಶದಲ್ಲಿಲ್ಲ, ಯಾವಾಗೋ ಬರಬಹುದು. ಆದರೆ ತಾರುಣ್ಯ ವಯಸ್ಸಿನಲ್ಲಿ ತರುಣರಾದಾಗ ನಿದ್ದೆಯನ್ನು ಕೆಡ್ತಾರೆ, ರಾತ್ರಿಯೆಲ್ಲ ಕೆಲಸ ಮಾಡ್ತಾರೆ, ಗಾಡಿ ಓಡಿಸ್ತಾರೆ,
ಯಾವುದೋ ದೇಶದಲ್ಲಿ ಮ್ಯಾಚು ಗೀಚು ಬಂದರೆ ಅದು ಅಪರಾತ್ರಿ ಶುರು ಆದರೆ 2-3 ಜಗ್ಗು ಟೀ ಇಟ್ಕೊಂಡು ಕುಡಿತಾ ನೋಡ್ತಾರೆ. ನಿದ್ದೆ ಕೆಡೋದೇ ಇಲ್ಲ, ನಿದ್ದೆಯನ್ನು ಬಿಡಲಿಕ್ಕಾಗಲ್ಲ ಅನ್ಬೇಡ್ರಿ. ಭಾಗವತ ಅಂತೂ ನಿದ್ದೆಗೆಡ್ತೀರಿ, ಆದರೆ ದೇವರ ದರ್ಶನಕ್ಕಾಗಿ ಭಗವಂತನ ತತ್ವಜ್ಞಾನಕ್ಕಾಗಿ ನಿದ್ದೆ ಬಿಟ್ಟ ಭೂಪ ಯಾರು? ವ್ಯವಾಯನ ನವಂಬಯ, ನಿನ್ನ ಸಂಸಾರದ ಜೊತೆ ಹೆಂಡತಿ ಜೊತೆ ಸರಸ ಸಲ್ಲಾಪಗಳಿಗೆ ನೀನು ನಿದ್ದೆಯನ್ನು ಗೆಡ್ತಿ ಅಂತಾನೆ ಭಾಗವತ ಹೇಳ್ತು. ಯಾವ ಮುಲಾಜಿಲ್ದ ನೀನು ನಿದ್ದೆಯನ್ನು ಯಾತಕ್ಕೆ ಗೆಡ್ತಿ? ಸರಿ, ಹಗಲು ಇದೆಯಲ್ಲ, ಹಾಳು ಹೊಟ್ಟೆ ಕೊಟ್ಟೆಯಾನಲ್ಲ ದೇವರು. ಹಗಲು ಹೋಯಿತು ವ್ಯರ್ಥ ಉದರಂಭರಣದಲ್ಲಿ. ವಾದಿರಾಜರು ವಿರಾಟ್ ಮೂರ್ತಿ ಚಿಂತನೆ ಅಂತ ಇದನ್ನೇ ಹೇಳಿಕೊಟ್ಟ್ಯಾರ. ನಿದ್ರಾ ಭಾಗದಿಂದ ಅರ್ಧ ಆಯುಷ್ಯ ಹೋಯಿತು, ಹಗಲು ಹೋಯಿತು ವ್ಯರ್ಥ ಉದರಂಭರಣದಲ್ಲಿ. ಹಿಂದೆ ಒಂದು ಗಾದೆ ಇತ್ತಂತೆ ಮರಾಠಿಲಿ, ಬಾಂಬೆಯ ಮಕ್ಕಳಿಗೆ ಅಪ್ಪನ ಪರಿಚಯ ಇರೋದಿಲ್ಲ ಅಂತ ಯಾರೋ ಹೇಳಿದರು. ಅಂದರೆ ತುಂಬ ದೊಡ್ಡ ಸಿಟಿ, ಬೆಳಗ್ಗೆ 4:45 ಎದ್ದು ಟ್ರೈನ್ ಹಿಡಿದು ದೂರದ ಕೆಲಸಕ್ಕೆ ಹೋಗಬೇಕು, ಮತ್ತು ರಾತ್ರಿ ಯಾವಾಗೋ 9ಕ್ಕೆ ಬರೋದು. ಆ ಮಗು 6-7 ಹೇಳೋದ್ರಲ್ಲಿ ಇವನು ಮನೇಲಿ ಇರ್ತಿರ್ಲಿಲ್ಲ, ಅದು 9ಕ್ಕೆ ಮಲಗದ ಮೇಲೆ ಇವನು ಮನೆಗೆ ಬರೋದು. ಹಾಗಾಗಿ ಏನಾಯಿತು, ಭಾನುವಾರ ಅಪ್ಪನ ನೋಡಿದ್ರೆ ಗಲಾಟೆ ಮಾಡೋದಂತ ಮಗು. ಭಾನುವಾರ ನಮ್ಮ ಮನೇಲಿ ಇರ್ತಾನಲ್ಲ, ಅಂಕಲನ್ನು ನೀನು ಸೇರಿಸ್ಬೇಡ ಅಂತ ಅಮ್ಮನ ಜೊತೆ. ಆಮೇಲೆ ಅವಳಂದು ಅವನ ಅಂಕಲಲ್ಲೋ ನಿಮ್ಮಪ್ಪ ಅಂತ ಪರಿಚಯ ಮಾಡಿಸ್ಕೊಟ್ಲು ಅಂತ. ಇವತ್ತು ಸಿಟಿಯಲ್ಲಿ ಇದ್ದರೆ ಪ್ರಾಯ ಇದೇ ಹಣೆ ಬರಹ ಆಗಿದೆ. ಟ್ರಾಫಿಕ್ಕಿನಲ್ಲಿ 3 ತಾಸು ಹೋಗಲಿಕ್ಕೆ 3 ತಾಸು ಬರಲಿಕ್ಕೆ ಆದರೆ ಅಪ್ಪನ ಜೊತೆ ಕಳೆಯೋದಲ್ಲಿ. ಹಾಗಾಗಿ ದಿವಾಚ ಅರ್ಥೇ ಹಯಾ ಪುಂಸಾಂ ಕುಟುಂಬ ಭರಣೇನವ, ಅಥವಾ ನಿನ್ನ ಸಂಸಾರವನ್ನು ಭರಣ ಮಾಡಲಿಕ್ಕೆ. ನನಗೆ ಬೇಕಾದಷ್ಟು ಸಂಪತ್ತಿದೆ, ನಾನೇನು ಕೆಲಸ ಮಾಡೋ ಅನಿವಾರ್ಯತೆ ಇಲ್ಲ ಅಂದರೆ ಮನೆಯಲ್ಲೇ ಇದ್ದೆ ಅಂದರೆ ಮನೆ ಕೆಲಸ ಹತ್ತತ್ತು. ಹಾಗಾಗಿ ಮನುಷ್ಯ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೆಲ್ಲ ನಮ್ಮ ಹಣೆ ಬರಹವನ್ನು ಹೇಳುತ್ತೆ ಭಾಗವತ. ನನ್ನ ಮನೆ, ನನ್ನ ಸ್ಟೇಟಸ್ಸು, ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರ ಸಂರಕ್ಷಣೆಗಾಗಿ ನಮ್ಮ ಅಮೂಲ್ಯವಾದ ಆಯುಷ್ಯವನ್ನು ವ್ಯಯ ಮಾಡ್ತೀವಿ. ನಾವು ಹಾಳಾಗ್ತಾ ಇದ್ದೀವಿ ಅಂತ ಗೊತ್ತು. ಪಶ್ಯನ್ನಪಿ ನ ಪಶ್ಯತಿ, ನೋಡಿಯೂ ನೋಡದೇ ಇದ್ದ ಹಾಗೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದು ನನ್ನ ಯಾರೂ ನೋಡಿಲ್ಲ ಅನ್ಕೊಂಬತ್ತಂತ. ನಮ್ಮ ಅವಸ್ಥೆಯೂ ಹೀಗೆ ಆಗತ್ತೆ ಅಂತಾರೆ. ಯಮಧರ್ಮರಾಜ ದಿನ ಒಂದು ಬೆಲ್ ಹೊಡಿತಾನಂತೆ. ಪ್ರಾಯ ಬೆಲ್ ಹೊಡೆದ್ರೆ ಒಂದು ಸಂತೋಷ. ಅಂದರೆ ಶಾಲೆಯಲ್ಲಿದ್ದಾಗ ಬೆಲ್ ಹೊಡೆದ್ರೆ ಮನೆ ಹತ್ರ ಹೋಗ್ತೀವಿ ಅಂತ. ಇನ್ನು ಮಠಗಳಲ್ಲಿ ಬೆಲ್ ಹೊಡೆದ್ರೆ ಮಹಾಮಂಗಳಾರತಿ ಆಯಿತು, ಸದ್ಯ ಇನ್ನೇನು ಎಲೆ ಬೀಳತ್ತೆ ಅಂತ ಬೆಲ್ಲಿಗೂ ಸಂತೋಷಕ್ಕೂ ಸಂಬಂಧ ಇದೆ. ಆದರೆ ಯಮಧರ್ಮರಾಜ ಬೆಲ್ ಹೊಡಿತಾನೆ, ಅದು ಅಷ್ಟೇ, ಮನೆ ಹತ್ರ ಬರ್ತೀರಿ, ಆದರೆ ನಿಮ್ಮನೆ ಹತ್ರ ಅಲ್ಲ, ನಮ್ಮನೆ ಹತ್ರ ಬರ್ತೀರಿ ಅಂತಾನಂತೆ. ಶ್ರೀಶನ ಭಜನೆಯ ಮಾಡದ ಮನುಜನ ಆಯುಷ್ಯವು ವೃಥ ಹೋಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಬಾಲ್ಯ ಯೌವನ ವೃದ್ಧ ಕಾಲ ವಿವೇಕವಿಲ್ಲದೆ ಹಾಳಾಗಿ ಹೋಯಿತು ವ್ಯರ್ಥ ಕಾಲ. ಆಹಾರ ತಿಂದು ಬಹಳ ನಿದ್ರೆಯಿಂದ ತಿಲೋಲ, ಈ ಪರಿಯಿಂದಲೇ ಕಾಲನ ಮನೆಯು ಸಮೀಪವಾಯಿತು ಆಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಹರಿದಾಸರೆಲ್ಲ ತಾಸು ಬಾರಿಸುತ್ತಿದೆ ಕೇಳಿ. ಹಾಸು ಮಂಚ ಸುಪ್ಪತ್ತಿಗೆಯಲ್ಲಿ ಹಗಲು ಇರಳು ಹೇಸರ ಕತ್ತೆಯಂತೆ ಹೊರಳಿ, ಬೇಸರ ಪಡದೆ ಸ್ತ್ರೀಯರ ಕೂಡಿ ನಿತ್ಯ ಉರಳಿ. ಈ ಪರಿಯಿಂದಲೇ ಮನುಷ್ಯನ ಆಯುಷ್ಯವು ವೃಥ ಹೋಯಿತು ಎಂದು ತಾಸು ಬಾರಿಸುತ್ತಿದೆ ಕೇಳಿ. ಪುರಂದರದಾಸರಂತಾರೆ ಭಾಗವತದ ಮಾತನ್ನೇ. ಹಾಗಾದರೆ ಏನನ್ನ ಮಾಡಿದರೆ ಜನ್ಮ ಸಾರ್ಥಕ ಅಂತೀರಿ? ನೋಡು ರಾಜನ್, ಅನಾಯಾಸವಾಗಿ ನಾವು ಕಳೆದುಕೊಳ್ಳೋದು ಅಂದರೆ ನಮ್ಮ ಆಯುಷ್ಯ. ಸೂರ್ಯೋದಯ ಸೂರ್ಯಾಸ್ತ ಆಯಿತು ಅಂದರೆ ಒಂದಿನ ಪ್ರಯಾಣ ಮುಗೀತು, ವಾಪಸ್ಸು ಎಂದೂ ಬರೋದಿಲ್ಲ. ಹಾಗಾದರೆ ಆ ಸಮಯದಲ್ಲಿ ಶ್ರೋತವ್ಯ ಕೀರ್ತಿತವ್ಯಶ್ಚ, ದೇವರ ಬಗ್ಗೆ ಕೇಳು, ಕೇಳಿದ್ದನ್ನು ಗಾನ ಮಾಡು, ಅವನ ಸ್ಮರಣೆಯನ್ನು ಮಾಡು, ನಿನ್ನ ಜನ್ಮ ಸಾರ್ಥಕ ಅಂತಾಗತ್ತೆ. ಈಕೆ ಇಷ್ಟೆಲ್ಲ ಮಾಡಿದ್ದು ಯಾವಾಗ ಉಪಯೋಗ ಬೀಳೋದು? ಕಡೆಗಾಲದಲ್ಲಿ, ಸಾಯುವ ಕಾಲದಲ್ಲಿ ದೇವರ ಚಿಂತನೆ ಬಂದು ಯಾರಿಗೆ ಪ್ರಾಣ ಹೋಗತ್ತೆ, ದೇವರ ಧ್ಯಾನವನ್ನೇ ಮಾಡು ಅಂದರು. ದೇವರ ಧ್ಯಾನ ಮಾಡೋದು ಬೇಡ, ಕಡೇ ಪಕ್ಷ ಸ್ಮರಣೆ.
ಅದನ್ನೇ ಅಂದರು, ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಕಡೆಗಾಲದಲ್ಲಿ ದೇವರ ಸ್ಮರಣೆ ಬಂದರೆ ನಿಜವಾಗಲೂ ಜನ್ಮ ಸಾರ್ಥಕ. ಕೆಲವು ಮಾತುಗಳಿದೆ ನೋಡು ರಾಜನ್, ನಾವು ನೀವು ಮಾಡಬೇಕು ಅಂತ ಹೇಳೋದೇನು, ನಮಗಿನ್ನೂ ಸಂಸಾರ ಬಂಧನ ಇದೆ, ನಮಗಿವೆಲ್ಲ ಮಾಡಲೇಬೇಕಾದದ್ದು. ದೇವರ ಮನೆಯಲ್ಲಿರೋರು ವಿಧಿ ನಿಷೇಧಗಳಿಂದ ಅತೀತರು ಅಂದರೆ ಮುಕ್ತರಾದವರು, ಅವರು ಸಂಧ್ಯಾ ವಂದನೆಯನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಏಕಾದಶಿಯನ್ನು ಮಾಡಬೇಕು, ಯಾವ ವಿಧಿ ನಿಷೇಧಗಳೂ ಇಲ್ಲ, ಏನೂ ಮಾಡಬೇಕಾಗಿಲ್ಲ. ಅವರೇ ದೇವರ ಸ್ಮರಣೆಯನ್ನು ಮಾಡ್ತಾರಂತ. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ. ಅವರೇ ದೇವರ ಕಥೆಯನ್ನು ಹೇಳಿ ಗುಣಾನು ಕಥನೆ ಹರೇಹೇ. ಇಲ್ಲಿ ಪ್ರಾಯ ದೇವರ ಮನೆಯಲ್ಲಿದ್ದವರೇ ಭಗವಂತನ ಸ್ಮರಣೆಯನ್ನು ಅವನ ಕಥೆಯನ್ನು ಹೇಳ್ತಾರೆ. ಅಂದರೆ ಪ್ರಾಯ ಅನ್ನೋ ಪದ ಬಳಸಿದ್ರೆ ಸ್ವಲ್ಪ ಸಮಸ್ಯೆ. ಇವರು ಒಳ್ಳೆಯವರ ಅಂದರು, ಇವರು ಒಳ್ಳೆಯ ಕೆಲಸ ಯಾವತ್ತಾದರೂ ಮಾಡಿದಾರಾ? ಪ್ರಾಯ ಮಾಡ್ತಾ ಇರ್ತಾರೆ ಅಂದರೆ ಕೆಟ್ಟದ್ದು ಮಾಡಿದ್ದಾರೆ, ಯಾವಾಗ ಅನ್ನ ಮಾಡ್ತಾರೆ ಅಂತ. ಪ್ರಾಯ ದೇವರ ಮನೆಯಲ್ಲಿರೋರು ದೇವರ ಸ್ಮರಣೆ ಮಾಡ್ತಾ ಇರ್ತಾರೆ ಅಂದರೆ ಕೆಲವೊಮ್ಮೆ ಹರಟೆ ಹೊಡಿತಾ ಇರ್ತಾರೆ ಅನ್ನೋ ಅರ್ಥ ಬಂತಲ್ಲ. ಅದಕ್ಕೆ ಆಚಾರ್ಯರಂದರು, ಸದಾ ದೇವರ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ದೇವರ ಧ್ಯಾನದಿಂದ ವಿಮುಖರಾದಾಗ ದೇವರ ಸ್ಮರಣೆಯನ್ನು ಮಾಡ್ತಾರೆ. ಹರಟೆ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲೂ ಯಜ್ಞ ಮಾಡ್ತಾರಂತೆ, ಅಲ್ಲೂ ಪುರಾಣ ಹೇಳ್ತಾರಂತೆ. ದೇವರ ಮನೆಯಲ್ಲೂ ಈಜ್ಯತೆ ಯಜ್ಞಶೀಲೈ ಸಯಜ್ಞ ಪ್ರಾಜ್ಞ ಮಧ್ಯೆ ಪರಪ್ರೋಚ್ಯತೆ ಅನ್ಯೈ ಗೀಯತೆ ಗೇಯ ಕೀರ್ತಿ ಸುಗೀತೈ ವಿದ್ಯಾಬದ್ಧೈ. ವಿಧಿ ನಿಷೇಧಗಳಿಗೆ ಬದ್ಧರಲ್ಲ, ಸ್ವಭಾವ ಅವರದು, ಆದ್ದರಿಂದ ಮಾಡ್ತಾರಂತೆ ದೇವರ ಮನೆಯಲ್ಲಿ. ಸದಾನಂದ ಸಾಂದ್ರೈಹಿ ಅಂತ 11ನೇ ಸರ್ಗ ಸುಮಧ್ವಿಜಯಲ್ಲಿ ವೈಕುಂಠದ ವರ್ಣನೆ ಮಾಡಿ ಏನು ಮಾಡ್ತಾ ಇರ್ತಾರೆ? ಗಾನವನ್ನು ಮಾಡ್ತಾರೆ, ಯಜ್ಞವನ್ನು ಮಾಡ್ತಾರೆ, ಪುರಾಣವನ್ನು ಹೇಳ್ತಾರೆ, ಪುರಾಣ ಕೇಳ್ತಾರೆ. ಯಾಕೆ? ಅವರು ಮೊದಲಿಂದ ಮಾಡಿಕೊಂಡು ಬಂದು ಸ್ವಭಾವ ಮಾಡ್ತಾರೆ, ಮಾಡಲೇಬೇಕು ಅನ್ನುವಂತಹ ಒತ್ತಾಯ ಇಲ್ಲ. ಇಷ್ಟು ಹೇಳಿ ನಾನು ನಿನಗೆ ಈ ಭಾಗವತ ಪುರಾಣವನ್ನು ಹೇಳ್ತಾ ಇದ್ದೇನೆ. ಇದನ್ನು ನಾನು ಕಲಿತದ್ದು ನನ್ನ ಅಪ್ಪನಿಂದ, ವೇದವ್ಯಾಸರಿಂದ. ಅದು ಯಾವಾಗ ಅಂದರೆ ದ್ವಾಪರದ ಆದಿಯಲ್ಲಿ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದು ಪಿತುರ್ದ್ವೈಪಾಯನಾದಹಂ. ಇಲ್ಲೊಂದು ಕ್ಲೇಶ ಇದೆ. ದ್ವಾಪರದ ಆದಿಯಲ್ಲಿ ವೇದವ್ಯಾಸ ದೇವರ ಅವತಾರವೇ ಆಗಿಲ್ಲ. ದ್ವಾಪರದ ಆದಿಯಲ್ಲಿ ಇವರು ಕೇಳೋದು ಹೇಗೆ? ವೇದವ್ಯಾಸ ದೇವರೇ ಬರದೇ ಇದ್ದಾಗ ವೇದವ್ಯಾಸ ದೇವರ ಇಂದ ಕೇಳೋದು ಹೇಗೆ? ಅದಕ್ಕೆ ಆಚಾರ್ಯರಂದರು ದ್ವಾಪರ ಆದವು ಅನ್ನೋದನ್ನು ಸ್ವಲ್ಪ ಬಿಡಿಸೋದು, ವ್ಯತ್ಯಾಸ ಮಾಡಿ ದ್ವಾಪರೇ ಆದವು ಅಂತ ಬಿಡಿಸಿ. ದ್ವಾಪರದ ಆದಿಯಲ್ಲಿ ಅಲ್ಲ, ದ್ವಾಪರ ಯುಗದಲ್ಲಿ ಕೇಳಿದೆ, ಅದೊಂದಾಯಿತು. ಮೊದಲು ಕೇಳಿದೆ, ದ್ವಾಪರದ ಮೊದಲು ಅಲ್ಲ, ದ್ವಾಪರದ ಆದಿಯಲ್ಲಿ ಅಲ್ಲ, ದ್ವಾಪರ ಯುಗದಲ್ಲಿ ಮೊದಲು ಅಂದ ಕೂಡಲೇ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾತಕ್ಕಿನ್ನ ಮೊದಲು? ಅದಕ್ಕೆ ವ್ಯಾಖ್ಯಾನ ಮಾಡೋದು, ಕೃಷ್ಣಾವತಾರ ಆಗುವ ಮುಂಚೆ ಕೃಷ್ಣನ ಕಥೆಯನ್ನು ನಾನು ಕೇಳಿದ್ದೇನೆ. ಅಲ್ಲ, ವೇದವ್ಯಾಸ ದೇವರು ಇದ್ದದ್ದು ಯಾವಾಗ? ಅದಕ್ಕೆ ಸ್ಕಾಂದ ಪುರಾಣದ ಮಾತನ್ನು ಹೇಳ್ತಾರೆ. ಧೃತರಾಷ್ಟ್ರ ಹುಟ್ಟಿದ್ದು ಯಾವಾಗ ಅಂದರೆ ವೇದವ್ಯಾಸ ದೇವರು ಅವತಾರ ಮಾಡಿದ 600ನೇ ವರ್ಷಕ್ಕಂತ. ವ್ಯಾಸಃ 600 ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್. ಧೃತರಾಷ್ಟ್ರ ಇದ್ದಿದ್ದೇ ಕಡೆಯಲ್ಲಿ, ಯಾಕೆಂದರೆ ಮಹಾಭಾರತ ಯುದ್ಧ ಮುಗಿದು ದುರ್ಯೋಧನ ಬಿದ್ದ, ಕಲಿಯುಗ ಪ್ರಾರಂಭ. ದುರ್ಯೋಧನನಿಗೆ ಒಂದು 55-56 ವರ್ಷ ಮಹಾಭಾರತ ಯುದ್ಧದಲ್ಲಿ. ದುರ್ಯೋಧನನಿಗೆ 56 ವರ್ಷ. ಏಕೆಂದರೆ ಜರಾಸಂಧನನ್ನು ಕೊಂದಾಗ ಜರಾಸಂಧ ಅರ್ಜುನನಿಗೆ ಅಂತಾನೆ, ಇವನಿಗೆ 50 ವರ್ಷ ಇರಬಹುದು, ನನ್ನ ದೃಷ್ಟಿಯಲ್ಲಿ 5 ವರ್ಷದ ಬಚ್ಚ ಹೋಗಂತ. ಭೀಮಸೇನ ದೇವರ ಪರಾಕ್ರಮವನ್ನು ಜರಾಸಂಧನ ದೃಷ್ಟಿಯಲ್ಲಿ ಏನು ಅಂತ ತೋರಿಸ್ಲಿಕ್ಕೆ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಹೋಗಿದ್ದ. ಜರಾಸಂಧನನ್ನು ಕೊಲ್ಲಲಿಕ್ಕೆ ಭೀಮಸೇನ ಒಬ್ಬನೇ ಸಾಕಾಗಿತ್ತು, ಒಬ್ಬ ಆಡಿಯನ್ ಬೇಕಲ್ಲ ನೋಡಲಿಕ್ಕೆ. ಅದಕ್ಕೆ ಇವನನ್ನು ಕರ್ಕೊಂಡು ಹೋಗಿದ್ದ. ಬೇರೆ ಅವರ ದೃಷ್ಟಿಯಲ್ಲಿ ಭೀಮನ ಪರಾಕ್ರಮ ಏನು ಅನ್ನೋದು ಅರ್ಜುನಂಗೆ ಗೊತ್ತಾಗಲಿ ಅಂತ. ಮತ್ತು ಅರ್ಜುನನ ಪರಾಕ್ರಮವೂ ಬೇರೆಯವರ ದೃಷ್ಟಿಯಲ್ಲಿ ಏನು ಅನ್ನೋದು ಗೊತ್ತಾಗಲಿ ಅನ್ನೋದು ಕೃಷ್ಣನ ಇಚ್ಛೆ. ಹಾಗಾಗಿ 56-57 ವರ್ಷ ಇರಬಹುದು. ಧೃತರಾಷ್ಟ್ರ 600 ವರ್ಷಕ್ಕೆ ಅವತಾರ ಮಾಡಿದ್ದು. ವೇದವ್ಯಾಸ ದೇವರ 600ನೇ ವರ್ಷಕ್ಕೆ ಧೃತರಾಷ್ಟ್ರ ಹುಟ್ಟಿದ್ದು. ಅವನಿಗೊಂದು 20 ವರ್ಷಕ್ಕೆ ಬೇಡ 25 ವರ್ಷಕ್ಕೆ ಇವನು ಹುಟ್ಟಿದ ಅಂತಂದರು. ಸುಮಾರು 675-680 ವರ್ಷ. ಹಾಗಾಗಿ ಕಲಿಯುಗ ಪ್ರಾರಂಭ ಆಗುವ 600-700 ವರ್ಷದ ಮುಂಚೆ ಅಂದರೆ ದ್ವಾಪರದ ಅಂತ್ಯದಲ್ಲಿ ಅಂತ ತೀರ್ಮಾನ ಆಯಿತು.
ಇಷ್ಟೆಲ್ಲ ಸರ್ಕಸ್ ಯಾಕೆ ಬೇಕಪ್ಪ? ನಾನು ದ್ವಾಪರದ ಅಂತ್ಯದಲ್ಲಿ ಕೇಳಿದೆ ಅಂದರೆ ಆಗಲ್ವಾ? ಅಧೀತವಾನ್ ದ್ವಾಪರಾದು ದ್ವಾಪರೇ ಆದೋ ಇವೆಲ್ಲ ರಾಮಾಯಣ ಯಾಕೆ? ಅಧೀತವಾನ್ ದ್ವಾಪರ ಅಂತೆ ಏನು ಗಂಟು ಹೋಗ್ತಿತ್ತು? ಆಚಾರ್ಯರಂತಾರೆ ಭಾಗವತ ಪರಮ ಪ್ರಮಾಣ ಅಂತ ತೋರಿಸ್ಲಿಕ್ಕೆ ಹೀಗೆ ಟ್ವಿಸ್ಟನ್ನು ಮಾಡ್ಯಾರ. ವೇದವ್ಯಾಸ ದೇವರು ಕೃಷ್ಣನ ಮಹಿಮೆಯನ್ನು ಆದ ಮೇಲೆ ಬರೆದಿದ್ದಲ್ಲ, ಆಗುವ ಮುಂಚೆನೇ ಬರೆದದ್ದು. ಬರೀ ಅಷ್ಟೇ ಅಲ್ಲ, ಮಹಾಭಾರತವನ್ನು ಇವರೆಲ್ಲ ಹುಟ್ಟೋ ಮುಂಚೆನೇ ಬರೆದಿಟ್ಟಿದ್ರಂತೆ. ಕೊಟ್ಟಿದ್ರೆ ಚೆನ್ನಾಗಿರೋದು ಏನೋ, ಅವರೆಲ್ಲ ಯುದ್ಧ ಮಾಡ್ತಿರಲಿಲ್ಲ. ಪ್ರತಿಯೊಬ್ಬರು ಓದೂ ಇದ್ರು ಮಹಾಭಾರತವನ್ನು, ಜಗಳನೂ ಆಡೋದು. ಅಲ್ಲ ರೀ, ಓದಿದ್ದು ಹೇಗಾಗತ್ತೆ? ಈಗ ನಮಗೆ ಗೊತ್ತಿಲ್ವಾ ಧರ್ಮ ಯಾವುದು, ಕರ್ಮ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು ಗೊತ್ತಿಲ್ವಾ? ನಾವೆಲ್ಲ ಮಾಡ್ತೀವ. ಕೆಲವೊಮ್ಮೆ ಪಾಪ ಮಾಡ್ತಾನೇ ಹೇಳ್ತಾನೆ ಮಾಡ್ತೀವಿ, ನಮಗೂ ಗೊತ್ತು ರೀ ಆಗೋದಿಲ್ಲ, ಏನು ಮಾಡೋದು? ಹಾಲು ವ್ರತ ನಮಗೂ ಗೊತ್ತು, ಆದರೆ ಏನು ಮಾಡೋದು? ತುಂಬ ಚೆನ್ನಾಗಿದೆ ಅಂಥೇಳಿ ಬಾದಾಮಿ ಹಾಲು ಕುಡಿತೀನಿ. ಹಾಲು ವ್ರತ ಬರೀ ಹಾಲು ತೊಗೋಬಾರ್ದು, ಬಾದಾಮಿ ಹಾಲು ತೊಗೋಬೋದಲ್ಲ ಅಂಥೇಳಿ ನಮ್ಮದೇ ಆದ ಏನೋ ಒಂದು. ಹೀಗೆ ನಾನು ಅಧರ್ಮ ಮಾಡಬಾರ್ದು ಅನ್ನೋದು ಯಾರಿಗೆ ಗೊತ್ತಿಲ್ಲ? ಗೊತ್ತಿದ್ದೆಲ್ಲವನ್ನು ಮಾಡಲಿಕ್ಕಾಗೋದಿಲ್ಲ. ದೇವರ ಸಂಕಲ್ಪ, ನಮ್ಮ ಪ್ರಾಚೀನ ಕರ್ಮ ಎಲ್ಲ ಚೆನ್ನಾಗಿರಬೇಕು. ಥಿಯರಿ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರಾಕ್ಟಿಕಲ್ಲಾಗಿ ಇಂಪ್ಲಿಮೆಂಟೇಷನ್ನೇ ಬಹಳ ದೊಡ್ಡದು. ಇದಾದ ಮೇಲೆ ನಾನು ವೇದವ್ಯಾಸ ದೇವರಿಂದ ಕೇಳಿದ್ದೇನೆ, ನಿನಗೆ ಹೇಳ್ತೇನೆ ಸ್ವಾಮಿ, ನನಗೆ 7 ದಿವಸ ಆಯುಷ್ಯ ಇದೆಯಲ್ಲ. ನೋಡು, 1000 ವರ್ಷ ಆಯುಷ್ಯ ಇದ್ದರೂ ಸಾಧನೆ ಮಾಡದವರಿಗೆ ಏನೂ ಪ್ರಯೋಜನ ಇಲ್ಲ. ಸಾಧನೆ ಮಾಡೋರು 1 ದಿವಸ ಸಾಕು. ಒಂದು ಖಟ್ವಾಂಗ ಅನ್ನೋ ಒಬ್ಬ ರಾಜ ಬ್ರಹ್ಮದೇವರ ಮನೆಗೆ ಹೋದಾಗ ಬ್ರಹ್ಮದೇವರು ಬೇಕಾದ ಸಂಪತ್ತನ್ನು ಕೊಡ್ತೇನೆ ಅಂಥೇಳಿ ಅಂದರು. ಆಗ ಅವನಂದ, ನನ್ನ ಆಯುಷ್ಯ ಎಷ್ಟಿದೆ? 2 ಗಳಿಗೆ ಅಂದು 48 ನಿಮಿಷ. ಅವನಂದ, ನೀವು ಇಷ್ಟೆಲ್ಲ ಆಸ್ತಿ ಕೊಟ್ಟರೆ ಏನೇನು ಕೊಟ್ಟಿರಿ ಅಂತ ನಾನು ಸರ್ವೆ ಮಾಡೋದಲ್ಲೇ ಕೃಷ್ಣಾರ್ಪಣೆ ಆಗ್ಬಿಟ್ಟಿರ್ತೀನಿ, ಸರ್ವತಾ ಬೇಡ. 2 ಗಳಿಗೆ ದೇವರನ್ನು ಧ್ಯಾನ ಮಾಡೋ ಭಾಗ್ಯ ಕೊಡ್ರಿ ಅಂತ. 2 ಗಳಿಗೆ ದೇವರನ್ನು ಧ್ಯಾನ ಮಾಡಿ ಉದ್ಧಾರ ಆದ. ನಿನಗೆ 7 ದಿವಸ ಆಯುಷ್ಯ ಇದೆ, ನಿನ್ನ ಪುಣ್ಯ ಇದು. ಆಗಲಿ ಸ್ವಾಮಿ, ನನ್ನನ್ನು ಉದ್ಧಾರ ಮಾಡಬೇಕು. ಸರಿ, ನೋಡು ರಾಜನ್, ಅಂತ್ಯಕಾಲ ಬಂದಾಗ ಮನೆಯನ್ನು ಬಿಡಬೇಕಂತ. ಇದು ಎಲ್ಲರಿಗೂ ಹೇಳೋದು. ಈಗ ಮನೆ ಮೇಲೆ ಅಟ್ಯಾಚ್ಮೆಂಟ್, ಮನೆ, ಆ ಪದಾರ್ಥ, ಅಲ್ಲಿರೋ ಚೇರು, ಸೋಫಾ, ನಮಗೆ ಬೇಡದೆಲ್ಲ ತಲೆಯಲ್ಲಿ ಹಾಕ್ಕೊಂಡಿರ್ತೀವಿ. ಅದೇನಾಗತ್ತೋ ಇದೇನಾಗತ್ತೋ, ಪೇಂಟ್ ಆಗೇ ಇಲ್ಲ, ಅಲ್ಲಿ ಸೋರ್ತಾ ಇದೆ, ಮೇಸ್ತ್ರಿಗೆ ಹೇಳಿದ್ದೆ ಅವನು ಬರಲಿಲ್ಲ, ನಾವು ಹೊಟ್ಟೋದ ಮೇಲೆ ಆಗತ್ತೋ ಇಲ್ವೋ. ನೀವು ಹೋದ ಮೇಲೆ ಆದ್ರೇನು ಬಿಟ್ರೇನು? ಮನುಷ್ಯನಿಗೆ ಆ ಮನೆ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಹಾಕಿರ್ತಾನೆ. ಚಿಂದ್ಯಾತ್ ಅಸಂಗ ಶಸ್ತ್ರೇಣ ಅಂತ ಭಗವದ್ಗೀತೆಯಲ್ಲಂತ ಅದೇ ಮಾತನ್ನು. ಗೃಹಾತ್ ಪ್ರವ್ರಜಿತೋ ಧೀರ, ಮನೆಯನ್ನು ಬಿಡು, ಸನ್ಯಾಸಿ ಆಗು ಅಂದರು. ಸನ್ಯಾಸಿ ಅಂದರೆ ಎಲ್ಲರೂ ಸನ್ಯಾಸಿ ಆಗಬೇಕು ಅಂತಲ್ಲ, ಕಾಮ್ಯಕರ್ಮವನ್ನು ಬಿಡು, ನಿಷ್ಕಾಮವಾಗಿ ದೇವರನ್ನು ಆರಾಧನೆ ಮಾಡು. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತಾರೆ. ಆದಮೇಲೆ ದೇವರನ್ನು, ಇಂದ್ರಿಯಗಳನ್ನು ವಶಕ್ಕೆ ತೆಗೆದುಕೊಂಡು ದೇವರನ್ನು ಚಿಂತನೆ ಮಾಡು. ಮೊದಲು ಅವನು ಕೇಳ್ದ ರಾಜರು, ಸ್ವಾಮಿ, ದೇವರನ್ನು ಧ್ಯಾನ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು? ದೇವರ ಪರಿಚಯವೇ ಇಲ್ಲ. ಇದು ಎಲ್ಲರಿಗೂ ಹೇಳಿಕೊಡೋ ಸಿಲೆಬಸ್. ಅವನಿಗೆ ಮಾತ್ರ ಅಲ್ಲ, ನಾವೆಲ್ಲರೂ ಅನಿವಾರ್ಯವಾಗಿ ಮಾಡಲೇಬೇಕು. ಮೊದಲು ಜಿತಾಸನ, ಕೂಡೋದನ್ನು ಕಲಿಬೇಕಂತ. ಆಸನ ಜಯ ಅಂತ ಕರೀತಾರೆ. ಯಾವ ಆಸನ ನಮಗೆ ಸಾಧ್ಯ ಇದೆಯೋ, ಪದ್ಮಾಸನವೋ ಇನ್ಯಾವ ಆಸನವೋ. ಈ ಸಮಸ್ಯೆ ಅಂದರೆ ನಮಗೆ ಯಾವ ಆಸನವೂ ಆಗೋದೇ ಇಲ್ಲ. ಓಡಾಡ್ತಾ ಇರಬೇಕು ಅಥವಾ ಚೇರ್ ಮೇಲೆ ಕೂತಿರಬೇಕು, ಚೇರ್ಮನ್. ಎಲ್ಲರಿಗೂ ಕೈ ನೋವು, ಕಾಲು ನೋವು. ಮೊದಲೆಲ್ಲ 5-6 ತಾಸು ಪಾಠ ಪ್ರವಚನ ಇದಕ್ಕೆಲ್ಲ ಕೂಡೋರು. ಈಗ ಆಗೋದಿಲ್ಲ. ನಮ್ಮ ಆಚಾರ್ಯರೇ ಇದ್ದಾರೆ, ಅವರು ಪಾಠ ಹೇಳೋದು ಅಂದ್ರೆ ಏನದು, 10 ತಾಸು ಹೇಳೋರು. ಯಾವಾಗಲೂ ರೀಸೆಂಟಾಗಿ ಒಂದು 4 ವರ್ಷದ ಕೆಳಗೆ ಮಣೂರಿಗೆ ಕರ್ಕೊಂಡು ಹೋಗಿದ್ದರು. ಪಾಠ ಅಂದ್ರೆ ಅಬ್ಬೋ ಸಾಕಾಗೋದು. ಇಡೀ ಚಾಂದೋಗ್ಯ ಉಪನಿಷತ್ತನ್ನು ವಾರದಲ್ಲಿ ಮುಗಿಸ್ಬೇಕು, ಅದು ವೇದೇಶೀಯ ಅಂಥೇಳಿ, ವೇದೇಶ ತೀರ್ಥರ ಸನ್ನಿಧಾನದಲ್ಲಿ. ಬೆಳಗ್ಗೆ 8ಕ್ಕೆ ಕೂತರೆ 12 ಗಂಟೆವರೆಗೂ ಅಲ್ಲಾಡೋ ಹಾಗಿಲ್ಲ. ನಾವೆದ್ದು ಬಂದು ಹೋಗ್ತಾ ಇದ್ವಿ, ಪಾಪ ಅವರೇ ಕೂತಿರೋರು. ಸ್ವಾಮಿ ಹೋಗ್ಬರ್ತೀವಿ, ಯಾರನ್ನೋ ಕರ್ಕೊಂಬರ್ತೀವಿ ಅಂತ. 12 ಗಂಟೆಗೆ ಊಟ ಆಗಿ ಮತ್ತೆ 2ಕ್ಕೆ ಕೂತರೆ 6 ಗಂಟೆವರೆಗೂ. 6ಕ್ಕೆ ಒಂದಿಟ್ಟು ಸಂಧ್ಯಾ ವಂದನೆ ಮಾಡಿ 7ಕ್ಕೆ ಕೂತರೆ 9 ಗಂಟೆವರೆಗೂ. ಭೋ ಒಂದು ವಾರದಲ್ಲಿ ಮುಗಿಸಿದ್ರೆ ಆ ಕೂಡೋದು ಏನದು, ಕೂಡೋದು ಕೂತು ಅಭ್ಯಾಸ ಇದೆ. ನಮಗೆ ಕೂತೇ ಅಭ್ಯಾಸ ಇಲ್ಲ, ಅನಿವಾರ್ಯ ಕೂಡ್ತೀವಿ ಅಷ್ಟೇ. ಅದು ಜಿತಾಸನ, ಆಸನ ಜಯ ಸಂಪಾದನೆ ಮಾಡು. ಜಿತ ಶ್ವಾಸ, ಆಮೇಲೆ ಪ್ರಾಣಾಯಾಮವನ್ನು ಮಾಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿ. ಸ್ಥೂಲೇ ಭಗವತೇ ರೂಪೇ ಭಗವತೋ ರೂಪೇ ಮನಸ್ಸಂಧಾರಯೇ ದ್ವಿಯ. ಸ್ಥೂಲ ರೂಪೇ ಭಗವಂತಲ್ಲ. ಸ್ಥೂಲ ರೂಪ ಅಂದರೆ ಏನಾಗಿದೆ,
ಈ ಬ್ರಹ್ಮಾಂಡವೇ ದೇವರ ಶರೀರ ಅಂತ ಚಿಂತನೆ ಮಾಡು. ನಮ್ಮ ಇಂದ್ರಿಯಗಳೆಲ್ಲ ಬಹಿರ್ಮುಖವೇ ಆಗಿದೆ. ಹಾಗಾಗಿ ಪಾಪ ನಿರಂತರ ಬರ್ತಾನೆ ಇರುತ್ತೆ. ಇಂದ್ರಿಯಗಳು ಹೊರಗೆ ಹೋಗಬಾರ್ದು, ಸಾಧ್ಯ ಇಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ ಇದು ಆಸ್ವಾದನೆ ಮಾಡೋದೇ ಅದರ ಸ್ವಭಾವ. ಏನನ್ನು ನೋಡಬೇಡ ಅಂದರೆ ಅದು ಇಂಪ್ರ್ಯಾಕ್ಟಿಕಲ್. ಅದು ಏನು ನೋಡಬೇಡ, ಏನು ಕೇಳಬೇಡ, ಏನು ತಿನ್ನಬೇಡ ಸಾಧ್ಯ ಇದೆಯಾ? ಆದ್ದರಿಂದ ಭಾಗವತ ಒಂದು ವ್ಯವಸ್ಥೆ ಮಾಡ್ತು. ನೀನು ನೋಡು, ಕೇಳು, ಏನಾದರೂ ಮಾಡು, ಅದೆಲ್ಲವೂ ದೇವರಿಗೆ ಸಂಬಂಧಪಟ್ಟದ್ದು ಅಂತ ಚಿಂತನೆ ಮಾಡು. ಪಾಪ ಅಂತಿಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ತು. ಜ್ಞಾನಿಗಳು ಈ ಚಿಂತನೆ ಮಾಡೋದು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿಯತೆ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಶ್ವ ಮದರ್ಪಣಂ ಅಂದ ದೇವರು. ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ ವಿಷ್ಣು ಪೂಜೆ. ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ, ಕೈಮೀರಿ ಹೋದದ್ದು ಕೃಷ್ಣಾರ್ಪಣ. ವೈಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ ವೈಮಾನಿತನವೆಲ್ಲ ಹರಿಯ ವಿಹಾರ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮೌನ, ಎದರಚ್ಚ ಲಾಭವೇ ಸುಖವು ಎನ್ನನು. ನಿನಗೇನು ಗೊತ್ತಿಲ್ಲಲ್ಲ, ಸುಮ್ಮನೆ ಕೂತಿರ್ತೀಯ, ಅದೇ ಮೌನ ಅನ್ನೋ. ಹೀಗಾಗಿ ದೊಡ್ಡ ಸಾಧನೆ ಇದು. ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ. ಈ ದಿನ ಬೆಳಗ್ಗೆ ಎದ್ದ ಕೂಡಲೇ ಹೇಳಬೇಕಂತ, ಸ್ವಾಮಿ ತ್ವಂ ರಹರೇ ತವಾನು ಚರಣಾಹ ಪ್ರಾಣಾಹ ಶರೀರಂ ಗೃಹಂ. ಹೇ ನರಸಿಂಹ, ನಿನ್ನನ್ನು ಬಾ ಅಂತ ಕರೆದೆ. ಬಾರೋ ಮನೆಗೆ ಗೋವಿಂದ. ಯಾವ ಮನೆ? ಈ ದೇಹವೇ ಮನೆ. ನರಸಿಂಹದೇವರು ಬಂದ ಮೇಲೆ ತುಂಬ ದೊಡ್ಡವರನ್ನು ಮನೆಗೆ ಇನ್ವೈಟ್ ಮಾಡಿದ್ರೆ ಅವ್ರಿಗೆ ತಕ್ಕ ಮರ್ಯಾದೆ ಮಾಡಬೇಕು. ತುಂಬ ದೊಡ್ಡವರನ್ನು ಮನೆಗೆ ಕರೆಸಿದಾಗ ಸಾಮಾನ್ಯವಾಗಿ ಮನೇಲಿದ್ದ ಯಾರಿಗಾದರೂ ಹೇಳಿರ್ತೀವಿ, ನೀನು ಅವ್ರನ್ನ ಅಟೆಂಡ್ ಮಾಡು. ಅವರು ಎಲ್ಲಾದರೂ ಬಚ್ಚಲೋ ಅಥವಾ ಇನ್ನೆಲ್ಲಾದರೂ ಹೋಗಬೇಕು ಅಂದರೆ ಕೇಳು, ಅವರಿಗೆ ತೋರಿಸು. ಗೊತ್ತಿಲ್ಲ ಅಂತಲ್ಲ, ಅದು ಮರ್ಯಾದೆ. ಅಯ್ಯೋ ಬಚ್ಚಲೋ ಏನು ಗೊತ್ತಿಲ್ಲ ಅವ್ರಿಗೆ, ಅವರೇ ಹೋದರೆ ಗೊತ್ತಾಗತ್ತೆ, ಅದು ಮರ್ಯಾದೆ ಅಲ್ಲ. ತುಂಬ ದೊಡ್ಡವರಿಗೆ ಅದು ಪ್ರೋಟೋಕಾಲ್ ಅಂತಿರತ್ತೆ. ಮರ್ಯಾದೆ ಮಾಡೋದು ನಮ್ಮ ಕರ್ತವ್ಯ. ಸರ್ವೋತ್ತಮನಾದ ದೇವರನ್ನು ಬಾ ಅಂತ ಕರೆದು ಆ ದೇವರಿಗೆ ಯಾರನ್ನು ಬಿಡೋದು ಕೆಲಸ ಮಾಡಲಿಕ್ಕೆ? ಹೇಳಿ ಕೇಳಿ ನರಸಿಂಹದೇವರು ಭಯ ಆಗತ್ತೆ. ಅದಕ್ಕೆ 5 ಜನ ನೀನೇ ಕೊಟ್ಟ ಪ್ರಾಣದೇವರನ್ನೇ ನಿನ್ನ ಸರ್ವೆಂಟನ್ನಾಗಿ ಕೊಟ್ಟುಬಿಟ್ಟೇನು. ಸ್ವಾಮಿ ತ್ವಂ ರಹರೇ ತವಾನು ಚರಣಾಹ ಪ್ರಾಣಾಹ. ಸರಿ, ದೇವರಂದ ನನಗೊಂದು ರೂಮ್ ಬೇಕಲ್ಲಪ್ಪ. ಶರೀರಂ ಗೃಹಂ, ಈ ದೇಹವೇ ನಿನ್ನ ದೇಗುಲ. ದೇವರಂದ ನನಗೆ ಪೂಜೆ ಮಾಡಬೇಕಲ್ಲ. ಪೂಜಾತೆ ವಿಷಯೋಪಭೋಗ ರಚನ. ನನ್ನ ಇಂದ್ರಿಯಗಳಿಂದ ನಾನೇನೇನು ವಿಷಯಗಳನ್ನು ಆಸ್ವಾದನೆ ಮಾಡ್ತೇನೆ ಅದೆಲ್ಲವೂ ನಿನಗೆ ಮಾಡುವ ಪೂಜೆ. ಕಣ್ಣಿನಿಂದ ನೋಡುವ ರೂಪ ಅದೊಂದು ನಿನಗೆ ಪೂಜೆ. ಕಿವಿಯಿಂದ ಕೇಳುವ ಶಬ್ದ ಅದೆಲ್ಲವೂ ನಿನಗೆ ಆಹುತಿ. ಮನ್ಯು ಸೂಕ್ತ ಅದೇ ಹೇಳೋದು. ಮನ್ಯುರ್ಹೋತ ವರುಣ ಜಾತವೇದಾಹ. ಮನ್ಯುರ್ಹೋತ, ಮನ್ಯುನಾಮಕ ನರಸಿಂಹ, ನೀನೊಂದು ದೊಡ್ಡ ಅಗ್ನಿಕುಂಡ. ನಾನು ನೋಡೋದು ಕೇಳೋದು ಎಲ್ಲವೂ ಹಾಕುವ ಆಹುತಿ. ನಿದ್ರಾ ಸಮಾಧಿ ಸ್ಥಿತಿ. ದೇವರಂದ ಧ್ಯಾನ ಮಾಡಬೇಕಲ್ಲ, ಕಣ್ಣು ತುಂಬ ನಿದ್ದೆ ಮಾಡ್ತೇನಲ್ಲ, ಅದೇ ಧ್ಯಾನ. ಆಮೇಲೆ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನಾನು ಊರೆಲ್ಲ ಸುತ್ತುತ್ತೇನಲ್ಲ ನನ್ನ ಹೊಟ್ಟೆ ಸಲುವಾಗಿ. ನೀನು ಎಲ್ಲ ಕಡೆ ಇದೆ, ನಾನು ಸುತ್ತೋದೆಲ್ಲವೂ ಪ್ರದಕ್ಷಿಣೆ. ಮತ್ತು ನನಗೆ ಸ್ತೋತ್ರ ಬೇಕಲ್ಲ. ಏನೇನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾತಾಡ್ತೇನೆ ಅದೆಲ್ಲವೂ ನಿನ್ನ ಸ್ತೋತ್ರ. ಸ್ತೋತ್ರಾಣಿ ಸರ್ವಾಗಿರಹ. ಯದ್ಯತ್ ಕರ್ಮ ಕರೋಮಿ ತತ್ತದಕಿಲಂ ವಿಷ್ಣೋತವ ಆರಾಧನಂ. ಇದು ನಿಜವಾದ ಪೂಜೆ ಅಂತೀಯ. ಅನುಸಂಧಾನವನ್ನು ಮಾಡಿ ದಿನ ಪ್ರಾರಂಭ ಮಾಡಬೇಕಂತ. ನಾನು ಮಾಡೋದೆಲ್ಲವೂ ದೇವರ ಪೂಜೆ. ನೀನಂತೂ ದಾನ ಕೊಡಲಿಲ್ಲ, ಕಡೆಗೆ ಕೈಮೀರಿ ಹೋಗಿದ್ದನ್ನಾದರೂ ದಾನ ಅನ್ನು. ಎಲ್ಲೋ ಬದರಿಯಲ್ಲಿ ಸ್ನಾನ ಮಾಡ್ತಾ ಒಂದು ತಾಮ್ರ ತಮಗೆ ಹೋಗತ್ತೆ. ಯಾರೋ ಅಂದರು ಕೃಷ್ಣಾರ್ಪಣ ಅನ್ರಿ. ಒಂದು ವೇಳೆ ಸಿಕ್ಕಿಬಿಟ್ರೆ ಬದರೀಲಿ ಹೋಗಿದ್ದು ಏನು ಸಿಗೋದದು? ಬದರಿ ಪ್ರವಾಹದಲ್ಲಿ
ಅಲ್ಲ, ಹರಿದ್ವಾರದಲ್ಲಿ ಸಿಕ್ಕಿದ್ರೆ ಊಫಿ ಅನ್ನು ಸಿಕ್ಕಿದ್ರೆ ಅದು ಯಾಕೆ ಸಿಗತ್ತದು? ಹೀಗಾಗಿ ಇದು ನಾವು ನೋಡಿದ್ದೆಲ್ಲ ದೇವರು, ಬ್ರಹ್ಮಾಂಡವೇ ದೇವರ ಶರೀರ ಅಂತ ಚಿಂತನೆ ಮಾಡೋದಾದರೆ 14 ಲೋಕಗಳಿದೆಯಲ್ಲ ಅದೆಲ್ಲ ದೇವರ ಅವಯವ ಅಂತ ಚಿಂತನೆ ಮಾಡು. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪ್ರಪದ್ಯ ಪಾಷ್ಣಿ ಪ್ರಪದೇ ರಸಾತಲಂ. ಸೊಂಟದಿಂದ ಆರಂಭ ಮಾಡಿಕೊಂಡು ಕೆಳಗಿನ ಭಾಗ ಎಲ್ಲ ಕೆಳಗಿನ ಲೋಕಗಳು, ಮೇಲಿನ ಭಾಗ ಎಲ್ಲ ನಾವು ಪ್ರಾಣಾಯಾಮ ಮಾಡ್ತೀವಲ್ಲ, ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯ. ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ, ಅದು ಮೇಲಿನ ಭಾಗ. ಕೆಳಗಿನ ಭಾಗಗಳೆಲ್ಲ ಕೆಳಗಿನ ಲೋಕ. ಅದಂದ್ರು ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪ್ರಪದ್ಯ ಪಾಷ್ಣಿ ಪ್ರಪದೇ ರಸಾತಲಂ. ಅದು ಪಾತಾಳ ಯಾವುದು ಅಂದರೆ ಪಾತಾಳ ಲೋಕವೇ ಪರಮಾತ್ಮನ ಪಾದದ ಬುಡ ಅಂತ ಚಿಂತನೆ ಮಾಡಬೇಕಂತ. ಹಿಮ್ಮಡಿ ಇದೆಯಲ್ಲ, ಆ ಹಿಮ್ಮಡಿಯನ್ನು ಪಾದದ ಅಗ್ರ, ಅದು ರಸಾತಳ ಅಂತ. ಪಾದದ ಗೆಣ್ಣುಗಳಿದೆಯಲ್ಲ, ನಮ್ಮ ದೇಹವನ್ನೇ ತೊಗೊಂಡ್ರಾಯ್ತು, ದೇವರ ದೇಹವೂ ಹೀಗೆ ಇರೋದು. ಈ ದೇಹದಲ್ಲೇ ದೇವರನ್ನು ಚಿಂತನೆ ಮಾಡು. ದೇವರ ದೇಹನ ನೋಡಿಲ್ಲ ಅಂತ ವ್ಯಥೆ ಪಡೋದು ಬೇಡ. ನನ್ನ ಪಾದದ ಬುಡ ಇದೆಯಲ್ಲ ಅದರಂತೆ ದೇವರ ಪಾದ ಇದೆ, ಅದೇ ಪಾತಾಳ ಲೋಕ. ಹಿಮ್ಮಡಿ ಇದೆಯಲ್ಲ, ಆ ಹಿಮ್ಮಡಿನೇ ರಸಾತಳ. ಪಾದದ ಗೆಣ್ಣುಗಳಿದೆಯಲ್ಲ, ಆ ಗೆಣ್ಣುಗಳೇ ಮಹಾತಳ. ಮೀನಖಂಡ ಇದೆಯಲ್ಲ ಅದು ತಲಾತಲ. ಆದಮೇಲೆ ಮೊಣಕಾಲು ಅದು ಸುತಲ, ತೊಡೆಯ ಕೆಳಭಾಗ ವಿತಲ, ತೊಡೆಯ ಮೇಲ್ಭಾಗ ಅತಲ, ಸೊಂಟ ಅದು ಭೂರ್ಲೋಕ. ಆಮೇಲೆ ನಾಭಿ ಭೂವರ್ಲೋಕ, ವಕ್ಕಸ್ಥಳ, ಹೀಗೆ ಮೇಲೆ ಮೇಲಿನ ಲೋಕಗಳನ್ನೆಲ್ಲ ಚಿಂತನೆ ಮಾಡುವಂಥ. ಇನ್ನು ಇದು ಲೋಕ ಆಯಿತು ಪ್ರತಿಮಾಪೇಕ್ಷೆಯ. ದೇವರದೇ ಒಂದು ಜ್ಞಾನಾನಂದಾತ್ಮಕವಾದ ದೇಹವನ್ನು ನೋಡಿದ್ವಿ ಅಂತ ಇಟ್ಕೊಂಬೋಣ. ದೇವರೇ ಬಂದ, ಆಗ ಸ್ವಾಮಿ ನೀನು ಪಾತಾಳ ಲೋಕ ತೋರಿಸು ಅನ್ನೋ ಆಗಿಲ್ಲ. ಪಾತಾಳ ಲೋಕ ಆ ಪಾದದಿಂದ ಹುಟ್ಟಿದ್ದು ಅಂತ ಚಿಂತನೆ ಮಾಡಬೇಕು. ಪಾತಾಳ ಲೋಕ ಇಟ್ಕೊಂಡೇ ದೇವರು ಬರ್ತಾನೆ ನಡ್ಕೊಂಡ್ಬರ್ತಾನೆ ಹಾಗಲ್ಲ. ಬ್ರಹ್ಮಾಂಡವನ್ನು ಚಿಂತನೆ ಮಾಡಿದಾಗ ಹಾಗೆ ಪ್ರತಿಮಾ ದೇವರನ್ನೇ ನೋಡೋದು ಅಂದರೆ ಪಾತಾಳ ಲೋಕ ಅಲ್ಲಿಂದ ಹುಟ್ಟಿತು ಅಂತ. ಇದೆಲ್ಲ ಆಯಿತು. ನಾವು ನೋಡುವ ನಕ್ಷತ್ರಗಳಿದೆಯಲ್ಲ ಅದು ದೇವರ ಹಲ್ಲಂತ. ನದಿಯಲ್ಲಿ ಸ್ನಾನ ಮಾಡ್ತೀವಲ್ಲ ಅದೆಲ್ಲ ದೇವರ ನಾಡಿ ಅಂತ ಚಿಂತನೆ ಮಾಡುವಂಥ. ತಿನ್ನುವ ಅನ್ನ ಅದು ದೇವರ ವೀರ್ಯ. ಮೋಡ ಇದೆ ಮಳೆ ಬರೋ ಮುಂಚೆ, ಅದು ದೇವರ ಕೂದಲು. ದೊಡ್ಡ ದೊಡ್ಡ ಮರಗಿಡಗಳಿದೆಯಲ್ಲ ಅದು ದೇವರ ಮೈಮೇಲಿನ ಕೂದಲು ಅಂತ ಚಿಂತನೆ ಮಾಡಬೇಕಂತ. ದೊಡ್ಡ ಬೆಟ್ಟಗಳೆಲ್ಲ ದೇವರ ಅಸ್ಥಿ ಸಂಘ. ಎಷ್ಟು ನಮಗೆ ಪುಣ್ಯ, ಸುತ್ತಮುತ್ತಲು ದೇವರ ಮಧ್ಯಾಹ್ನ ಇದ್ದೀವಿ ಅಂತ. ಈ ಚಿಂತನೆಯನ್ನು ಮಾಡಿದ್ರೆ ಪಾಪ ಇಲ್ಲ, ಮನಸ್ಸು ಶುದ್ಧ ಆಯಿತು. ಇದಾದ ಮೇಲೆ ಇನ್ನೊಂದು ಉಪಾಯ ಹೇಳಿದ್ದಾರೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮಭಿಧ್ಯಾಯತಿ ಧೀರ ಪಾರ್ಥೈ ಪರಿಭ್ರಮನ್ಸ್ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಇದು ದ್ವಿತೀಯ ಸ್ಕಂದದ ದ್ವಿತೀಯ ಅಧ್ಯಾಯದ ದ್ವಿತೀಯ ಶ್ಲೋಕ. ಇದರ ಬಗ್ಗೆ ಒಂದು ಪಂಡಿತ ಮಂಡಲಿಯಲ್ಲಿ ಮಾತಿತ್ತಂತೆ. ದ್ವಿತೀಯೇ ಅದ್ವಿತೀಯೋಹಂ ಅಂತ. ದ್ವಿತೀಯ ಸ್ಕಂದದ 2ನೇ ಶ್ಲೋಕದಲ್ಲಿ ನಾನು ಮಹಾಪಂಡಿತ ಅಂತ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಜವಾದ ವಿದ್ವಾಂಸನೆ ಅಂತ. ಏನು ಗೊತ್ತಾ ಈ ಶ್ಲೋಕದ ಅರ್ಥ? ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಅಂತ ಇದೆಯಲ್ಲ, ಎಲ್ಲ ದಾರಿಗಳು ರೋಮ್ ನಗರವನ್ನು ಸೇರತ್ತೆ ಅಂತ. ಅದು ಇದನ್ನು ನೋಡೇ ಮಾಡಿರಬೇಕು. ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡತ್ತೆ ಅಂತ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ. ಶಬ್ದ ಬ್ರಹ್ಮ ಅಂದರೆ ಶಬ್ದ ರಾಶಿಗಳ, ವೇದ ರಾಶಿಯ ಗುರಿ, ಎಲ್ಲ ಶಬ್ದಗಳ ಪ್ರಧಾನವಾದ ಗುರಿ ಅಂದರೆ ದೇವರಂತೆ. ಅದು ಇದ್ದದ್ದೇ ದೇವರನ್ನು ತಿಳಿಸಿಕೊಡಕ್ಕೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ಶುರು ಮಾಡಿದ್ದು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಪ್ರಣವ ಮಂತ್ರ ಇಷ್ಟೆಲ್ಲ ತುಂಬಿದೆ ಅಂತ ಪ್ರಣವೋಪಾಸಕಾನಾಂ ಅಂದರು. ಹೀಗಾಗಿ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ. ಹಾಗಾದರೆ ಇಂದ್ರ ಚಂದ್ರ ಎಲ್ಲವೂ ದೇವರನ್ನೇ ತಿಳಿಸಿಕೊಡತ್ತೆ. ನಮಗೆ ಪುಣ್ಯ ಬರಬೇಕಲ್ಲ, ನಮಗೆ ಪುಣ್ಯ ಬರ್ತಾ ಇಲ್ಲ. ಯಾಕೆ ಅಂದರೆ ನಾವು ಇಂದ್ರ ಅಂದರೆ ಶಚೀಪತಿ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ತಲೆಯಲ್ಲಿ ಇಂದ್ರ ಅಂತ ಶಚೀಪತಿ. ನಾವು ಇಂದ್ರ ಯಸ್ವಾಹ ಇಂದ್ರ ಇದನ್ನು ಮಮ ಯಜ್ಞ ಮಾಡಿದ್ವಿ. ಆ ಶಚೀಪತಿ ಬರೋದಿಲ್ಲಂತೆ. ಯಾಕೆ ಅಂದರೆ ಅವನಿಗೆ ಸಂಕೋಚ ಆಗತ್ತಂತೆ. ನಾನು ಐಶ್ವರ್ಯವಂತ ಅಲ್ಲ, ನಿಜವಾದ ಐಶ್ವರ್ಯವಂತ ದೇವರು ಅಂತ. ದೇವರೇ ಬರಲಿ, ದೇವರನ್ನು ನೀ ಕರೆದಿಲ್ಲ. ಸಮಸ್ಯೆ ಏನಾಗಿದೆ, ಕರೆದವನು ಬರ್ತಾ ಇಲ್ಲ, ಬರೋನು ನಾವು ಕರೆದಿಲ್ಲ. ಅಂತೂ ಇಂತೂ ನಮಗೆ ಫಲ ಆಗ್ತಾ ಇಲ್ಲ. ಯಾರ್ದೋ ಹೆಸರು ರಾಮರಾವ್, ನಾವು ಗೊತ್ತಿಲ್ಲ. ನಾವು ಅವನು
ಭೀಮರಾವ್ ಅಂತ. ಕಡೆಗೆ ಅವನಿಗೆ ಬಂದಂದು, ಏನು ರೀ ಎಷ್ಟು ದುರಹಂಕಾರ, ಆಗಿಂದ ಕರೀತಾ ಇದ್ದೀವಿ. ಅಯ್ಯೋ ನನ್ನ ಹೆಸರು ರಾಮರಾವ್ ಅಂದ. ಓ ಸಾರಿ, ನಮಗೆ ಗೊತ್ತಾಗಿಲ್ಲ, ನಮ್ಮ ಹಣೆ ಬರಹ ಹೀಗಾಗಿದೆ ಅಂತಾರೆ. ಪರಿಭ್ರಮನ್ಸ್ತತ್ರ ನ ವಿಂದತೆ ಅರ್ಥಾನ್ ಏಷಃ ಹರಿಹಿ ಯದಪಾರ್ಥೈಧ್ಯಾಯತಿ. ಅಜ್ಞಾನದಿಂದ ಹೀಗಾಗಿದೆ, ಆದ್ದರಿಂದ ಎಲ್ಲ ಶಬ್ದಗಳು ಭಗವತ್ಪರ ಅಂತ ಚಿಂತನೆ ಮಾಡೋದು ಮನಸ್ಸಿನ ಶುದ್ಧಿಗೆ ಇರುವಂತಹ ಒಂದು ಉಪಾಯ ಅಂತ. ಮನಸ್ಸು ಶುದ್ಧಿ ಆಯಿತು. ಅದರ ಮೇಲೆ ಇನ್ನೂ ಪ್ರಶ್ನೆ ಇದೆ, ಅಲ್ಲ ರೀ ಎಲ್ಲನೂ ದೇವರದೇ ಅಂತ ಆಗಿಬಿಟ್ರೆ ಎಲ್ಲ ಹೆಸರುಗಳು, ಜೀವನ ನಡೆಯೋದು ಹೇಗೆ? ಜೀವನ ನಡಿಬೇಕಲ್ಲ. ಒಂದು ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಅಕ್ಕಿ ಕೊಡಿ, ನಮಗೊಂದಿಷ್ಟೇನೋ ಹಾಲನ್ನೋ ಮೊಸರನ್ನೋ ಕೊಡಿ ಅಂದ್ವಿ. ಎಲ್ಲದಕ್ಕೂ ದೇವರು 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 ಅಂದರೆ ಜೀವನ ನಡೆಯೋದು ಹೇಗೆ? ಅದಕ್ಕೆ ಯಾರ್ಯಾರನ್ನೋ ಬೇಡ್ತಿ ಯಾಕೆ ಅನ್ನತ್ತು. ನೀವು ಯಾರನ್ನೋ ಬೇಡಲೇಬೇಡ. ಚಿರಾಣಿ ಕಿಂಪತಿನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಗ್ರಿಪ ಪರಿಭೃತ ಸರಿತೋಪ್ಯ ಶುಷ್ಯನ್ ವೃದ್ಧಾ ಗುಹಾ ಸಮವಧೂತ ಸಹನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಇದಂತೂ ಅದ್ಭುತ ಇದು. ನೀ ಯಾರನ್ನು ಕೇಳಲಿಕ್ಕೆ ಹೋಗಬೇಡ. ಅಪಕ್ವ ಯೋಗಿಗಳು, ಪರಿಪಕ್ವ ಯೋಗಿಗಳು ಅಂತ ಎರಡು ಥರ ಇದ್ದಾರಂತೆ. ದಾರಿಯಲ್ಲಿ ಬಟ್ಟೆ ಸಿಗಲ್ವಾ ಅಂದರು. ದಾರಿಯಲ್ಲಿ ಯಾಕೆ ಸಿಗತ್ತೆ? ಅದೊಂದು ತರಹದ ವ್ಯವಸ್ಥೆ ಇದೆ ಶಾಸ್ತ್ರದಲ್ಲಿ. ಈ ಒಂದು ಪಂಚೆ, ಇದಕ್ಕೆ 2 ವರ್ಷ ಆಯುಷ್ಯ ಅಂತ ಇಟ್ಕೊಳ್ಳುವ. ಇದನ್ನು 1 ವರ್ಷ ಬಳಸಾದ ಮೇಲೆ ದಾರಿಲಿ ಕಟ್ಟಬೇಕಾಗಿತ್ತಂತೆ. ಈ ತರಹ ಜೀವನ ಮಾಡೋರು ಆ ಪಂಚೆಯನ್ನು ತೆಗೆದುಕೊಂಡು ಹೋಗಿ ಉಡೋರಂತೆ. ನಾವು 4 ವರ್ಷ ಉಟ್ಟು ಅಪ್ಪಿ ತಪ್ಪಿ ಕಳೆದೋದ್ರೆ 5 ವರ್ಷ ಅಳ್ತೀವಿ. ಚೀರಾಣಿ ಕಿಂ ಪತಿನ ಸಂತಿ ದಿಶಂತಿ ಭಿಕ್ಷಾಂ. ಆಹಾರ ಬೇಕಲ್ಲ, ಮರಗಿಡಗಳು ಹಣ್ಣನ್ನು ಕೊಡೋದಿಲ್ವಾ ಅಂದರು. ನೀರು ಬೇಕಲ್ಲ, ನದಿ ಹರಿತಾ ಇಲ್ವಾ ಅಂದರು. ವೃದ್ಧಾಗೋ ಆಹ, ನಾ ಮಲಗಲಿಕ್ಕೆ ಜಾಗ ಬೇಕಲ್ಲ, ಗುಹೆಗಳಿಲ್ವಾ. ಸಮವಧೂತ ಸಹನ್ನ ಕೃಷ್ಣ, ಜೊತೆಗಾರ ಬೇಕಲ್ಲ, ಕೃಷ್ಣ ಇಲ್ವಾ ನಿನ್ನ ಜೊತೆ. ಕಸ್ಮಾತ್ ಭಜಂತಿ ಕವಯಃ ಧನ ದುರ್ಮದಾಂಧಾನ್. ಧನದಿಂದ ಏರಿದವರನ್ನು ಬೇಡ್ತೀಯಾಕೆ, ದೇವರು ಕೊಡ್ತಾನೆ. ಈ ತರಹದ ಜೀವನ ಇದು ಅಪಕ್ವ ಯೋಗಿಗಳಂತೆ. ಪರಿಪಕ್ವ ಯೋಗಿಗಳು ಅವರು ಬಟ್ಟೆಗೂ ವಿಚಾರ ಮಾಡಲ್ಲ, ದಿಗಂಬರರಾಗಿ ಓಡಾಡ್ತಾರಂತೆ. ಅಲ್ಲ ರೀ, ನನಗೆ ನೀರು ಕುಡಿಲಿಕ್ಕೆ ಪಾತ್ರೆ ಬೇಕಲ್ಲ, ಕೈಯೇ ಇಲ್ವಾ ಅಂದರು. ತಲೆಗೆ ಇಂಬು ಬೇಕಲ್ಲ, ಕೈಯೇ ಇದೆಯಲ್ಲ ಅಂದರು. ಕೈಯನ್ನೇ ತಲೆವರೆಗೂ ಬರೋ ಥರ ಮಾಡಿಯಾನಲ್ಲ ಅಂಥೇಳಿ. ಇಷ್ಟೆಲ್ಲ ಆಗೋದಿಲ್ಲ, ಅದು ತುಂಬ ದೊಡ್ಡ ಯೋಗ್ಯತೆ ಇದ್ದವರು. ಅಂತೂ ನೀನು ಯಾರನ್ನು ಬೇಡಲಿಕ್ಕೆ ಹೋಗಬೇಡ, ದೇವರು ಕೊಡ್ತಾನೆ ಅಂತ. ಕೊಡುವ ದೇವರು ಮನಸ್ಸು ಮಾಡ್ದ ಅಂದರೆ ಮನೆ ಬಾಗಿಲಿಗೆ ಕೊಡ್ತಾನೆ ರೀ. ನಮ್ಮ ವಿಜಯರಾಯರದೆ ಅಂತಾರೆ. ಕಂಡ ಮನೆಗೆ ಹೋದಾಗೂ ಏನೂ ಕೊಡಲಿಲ್ಲ. ಯಾಕೆ? ನೀನೇ ಅವರು ಪ್ರೇರಣೆ ಮಾಡಲಿಲ್ಲ. ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೆನೋ. ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡೋ ಜಿಯಾ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಮೃಷ್ಟಾನ್ನ ಹಾಕಿಸ್ಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಅರಣ್ಯದಲ್ಲೂ ಹಾಕಿಸ್ತಾನೆ. ಶ್ರೀಪಾದರಾಜರಿಗೆ ಹಾಕಿಸ್ದ ಅರಣ್ಯದಲ್ಲಿ. ಅರಮನೆಯಲ್ಲಿದ್ದರೂ ಇವನೇನು ತಿನ್ನಬಾರ್ದು ಒಂದು ದೇವರ ಸಂಕಲ್ಪ ಇದ್ದರೆ ಯಾವುದೋ ರೋಗವೋ ರುಜಿನವೋ ಇನ್ಯಾವುದೋ ಕೆಟ್ಟ ಸುದ್ದಿಯೋ ಬಂದು ಊಟದಿಂದ ಹೇಳ್ತಾನೆ. ಕೊಡಬೇಕು ಅಂತ ದೇವರ ಸಂಕಲ್ಪ ಇರಬೇಕು. ಇಷ್ಟು ಹೇಳಿ ಆದಮೇಲೆ ಮನಸ್ಸು ಶುದ್ಧಿ ಆಯಿತು. ದೇವರನ್ನು ಚಿಂತನೆ ಮಾಡೋ ಕ್ರಮ ಹೇಳೋದು. ಅದಕ್ಕೆ ಇಬ್ಬರು ಬರೀತಾರೆ, ಏವಂ ಉತ್ತಮಾಧಿಕಾರಿಣಾಂ ಧ್ಯಾನಂ. ದೇವರನ್ನು ಧ್ಯಾನ ಮಾಡೋದು ಉತ್ತಮಾಧಿಕಾರಿಗಳು. ಇನ್ನು ಸಾಮಾನ್ಯ ಅಧಿಕಾರಿಗಳು, ಅಲ್ಪಾಧಿಕಾರಿಗಳು. ನಾವೆಲ್ಲ ದೇವರನ್ನು ಚಿಂತನೆ ಮಾಡೋದು ಹೇಗೆ ಅಂತ ಭಾಗವತ ಹೇಳುತ್ತೆ. ನಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕಂತ. ಅದರಲ್ಲಿ ಸ್ವಲ್ಪ ಯೋಗ್ಯತೆ ಜಾಸ್ತಿ ಇದ್ದವರು ಸ್ವರೂಪ ದೇಹದ ಒಳಗೆ. ಸ್ವರೂಪ ದೇಹ ಅದು ತುಂಬ ಸೂಕ್ಷ್ಮ. ಕುದುರೆ ಬಾಲದ ಒಂದು ಕೂದಲನ್ನು 10,000ನೇ ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮವೋ ಅಷ್ಟು ಸೂಕ್ಷ್ಮ. ಅದರಲ್ಲಿ ದೇವರನ್ನು ಚಿಂತನೆ ಮಾಡುವಂಥ. ಇನ್ನು ನಾವೆಲ್ಲರೂ ಮಾಡೋದಾದರೆ, ಅಲ್ಪಾಧಿಕಾರಿಗಳು ಅನ್ನೋದಾದರೆ ನಮ್ಮ ನಿಮ್ಮ ಹೆಬ್ಬೆಟ್ಟಿನಷ್ಟು. ದೇವರು ಎಷ್ಟಿದ್ದಾನೆ ಅಂದರೆ ಇಷ್ಟಂತ. ಓಂ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಓಂ ಅಂತ ನಮ್ಮ ರಾಘವೇಂದ್ರ ವಿಜಯಕಾರರು ಅಂತಾರೆ. ಸಾಮಾನ್ಯ ಮಕ್ಕಳು ಬಾಯಲ್ಲಿ ಬೆಟ್ಟಿಟ್ಕೊಂಬತ್ತೆ, ರಾಯರು ಬೆಟ್ಟಿಟ್ಕೊಂಬರಂತೆ. ಯಾಕೆ ಅಂದರೆ ಅವ್ರಿಗೆ ಆಗಿಂದ ತವಕ ಅಂತ. ನಾ ಏನಾದರೂ ಜಗತ್ತಿಗೆ ಸಂದೇಶ ಕೊಡಬೇಕು ಅಂತ. ಏನದು? ಏನಿಲ್ಲ, ನಮ್ಮ ನಿಮ್ಮ ಹೃದಯದಲ್ಲಿರುವ ದೇವರ ಸೈಜ್ ಏನು ಅಂದರೆ ಈ ಹೆಬ್ಬೆಟ್ಟಷ್ಟು ಅಂತ ಬಾಯಲ್ಲಿ ಇಟ್ಕೊಂಡು ತೋರಿಸೋರಂತೆ. ನಾನು ದೇವರನ್ನು ಬಾಯಲ್ಲಿ ಇಟ್ಕೊಂಡಿದ್ದೇನೆ ಅಂತ.
ಕಾಲಿನ ಬೆಟ್ಟನ್ನು ಬಾಯಲ್ಲಿ ಇಟ್ಕೊಂಡಿದ್ರಂತೆ. ಮಕ್ಕಳು ಕಾಯಲಿನ ಬೆಟ್ಟು ಅದೇನು, ಹಲ್ಲಿಗೆ ದ್ವಿಜ ಅಂತ ಕರೀತಾರೆ. ಹಲ್ಲನ್ನು ಸಂಸ್ಕೃತದಲ್ಲಿ ದ್ವಿಜ ಅಂತ, ಯಾಕೆಂದರೆ 2 ಬಾರಿ ಹುಟ್ಟತ್ತಲ್ಲ, ಒಮ್ಮೆ ಬಿದ್ದು ಮತ್ತೆ ಹುಟ್ಟತ್ತಲ್ಲ. ಹಲ್ಲಿನ ಮಧ್ಯೆ ಅವ್ರು ಯಾಕೆ ಅದನ್ನು ಇಟ್ಕೊಂಡ್ರು ಅಂದರೆ, ರಾಘವೇಂದ್ರ ವಿಜಯಕಾರರಂದರು, ನಾಳೆ ದಿನ ಅನೇಕ ದ್ವಿಜರು ಈ ಪಾದವನ್ನು ಆರಾಧನೆ ಮಾಡ್ತಾರೆ, ಅವ್ರಿಗೆಲ್ಲ ನಾನು ಬಾಯಲ್ಲೇ ಇಟ್ಕೊಂಡು ಅವರನ್ನು ರಕ್ಷಣೆ ಮಾಡ್ತೀನಿ, ನಾನು ವಿಶೇಷವಾಗಿ ಅವ್ರ ಮೇಲೆ ದೃಷ್ಟಿಯನ್ನು ಹಾಕ್ತೇನೆ ಅಂತ ತೋರಿಸೋ ಸಲುವಾಗಿ ತಮ್ಮ ಪಾದದ ಬೆರಳನ್ನು ದ್ವಿಜದ ಮಧ್ಯೆ ಇಟ್ಕೊಂಡ್ರೋ ಏನೋ ಅಂತ ಈ ಚಿಂತನೆಯನ್ನು ಮಾಡಿರಿ ಅಂತಾರೆ. ಇರಲಿ, ಈಗ ದೇವರ ಚಿಂತನೆಯನ್ನು ಹೇಳೋದು. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರತಂಗಶಂಕ ಗದಾಧರಂ ಧಾರಣಯ ಸ್ಮರಂತಿ. ನಿಮ್ಮ ಹೃದಯದಲ್ಲಿ ನಮ್ಮ ಕುಲದೇವರು ಯಾವುದಾದ್ರೂ ಆಗಲಿ, ನರಸಿಂಹದೇವರು, ಉಗ್ರ ನರಸಿಂಹನೋ ಯಾವುದಾದ್ರೂ ದೇವರನ್ನು ಚಿಂತನೆ ಮಾಡಬೇಕಾದದ್ದು ಬಿಂಬನನ್ನು ಚತುರ್ಭುಜ ಅಂತ, ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿದ ದೇವರನ್ನು ನಮ್ಮ ಹೃದಯದಲ್ಲಿ. ಆಮೇಲೆ ಚತುರ್ಭುಜಂ ಕಂಜರತಾಂಗ ಶಂಖ ಗದಾಧರಂ ಧಾರಣಯ. ಧಾರಣ ಅನ್ನೋದಕ್ಕೆ 2 ಅರ್ಥ ಇದೆ. ತಂತ್ರಸಾರದಲ್ಲಿ ಒಂದು ಅರ್ಥ ಹೇಳಿದ್ದಾರೆ ಆಚಾರ್ಯರು. ಖಂಡಸ್ಮೃತಿರ್ಧಾರಣ ಸ್ಯಾತ್, ಅಖಂಡ ಧ್ಯಾನ ಮುಚ್ಚತೆ. ಚೂರೇ ದೇವರ ಧ್ಯಾನ ಮಾಡೋದು, ಮತ್ತೆ ಬ್ರೇಕ್ ಆಯಿತು, ಮತ್ತೆ ಇನ್ನೊಂದ್ಸಲಿ ಪ್ರಯತ್ನ ಮಾಡಿ ಧ್ಯಾನ ಮಾಡೋದು, ಇದಕ್ಕೆ ಧಾರಣೆ ಅಂತ ಅಲ್ಲಿ ಕರೆದಿದ್ದಾರೆ. ಧ್ಯಾನ ಅಂದರೆ ಅಖಂಡವಾಗಿ ದೇವರನ್ನು ಧ್ಯಾನ ಮಾಡ್ತಾ ಕೂತಿರೋದು, ಬ್ರೇಕ್ ಆಗಲ್ಲ. ಇದೊಂದು. ಇಲ್ಲಿ ಭಾಗವತದಲ್ಲಿ ಹೇಳಿರೋ ಧಾರಣೆ ಅಂದರೆ ಒಂದೊಂದೇ ಅವಯವವನ್ನು ಚಿಂತನೆ ಮಾಡೋದಂತೆ. ಮೊದಲು ಪಾದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನೆಲ್ಲ ತಲೆಯಲ್ಲಿ ಚಿಂತನೆ ಮಾಡಿ 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 ಕಣ್ಣು ಮುಚ್ಚಿದಾಗ ದೇವರ ಪಾದ ಮನಸ್ಸಲ್ಲಿ ಬಂದರೆ ಮೇಲೆ ಹೋಗ್ಬೇಕಂತೆ, ಮೀನು ಖಂಡ. ಆಮೇಲೆ ತೊಡೆ, ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ ಸಂಚಿಂತಯದ್ ಭಗವತ ಚರಣಾರವಿಂದಂ ಅಂತ. ಇಲ್ಲೂ ಹೇಳಿದ್ದಾರೆ ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ. ದೇವರು ಹೇಗಿದ್ದಾನೆ? ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ ಗಪಿಶಂಗವಾಸಸಂ. ಒಳ್ಳೆ ನಗುಮುಖ ಅಂತ. ಆದಮೇಲೆ ಪೀತಾಂಬರಧಾರಿಯಾಗಿದ್ದಾನೆ, ಕಿರೀಟ ಕರ್ಣ ಕುಂಡಲ ಎಲ್ಲವನ್ನ ಹಾಕ್ಕೊಂಡಿದ್ದಾನೆ. ಉನ್ನಿದ್ದ ಹೃತ್ಪಂಕದ ಕರ್ಣಿಕಾಲಯೇ ಯೋಗೇಶ್ವರ ಸ್ಥಾಪಿತ ಪಾದಪಲ್ಲವಂ ಶ್ರೀಲಕ್ಷಣಂ ಕೌಸ್ತುಭರತ್ನಕಂದರಂ ಆಮ್ನಾನ ಲಕ್ಷ್ಮ ವನಮಾಲಯಾಂಜಿತಂ. ಬೇಕಾದಷ್ಟು ಮಾಲೆಯನ್ನೆಲ್ಲ ಹಾಕಿಕೊಂಡಿಯಾನೆ ಅಂತ. ಇದು ನಾವು ದಿನ ಮಾಡಬೇಕು. ಮಾಡೋದಿಲ್ಲ ಅನ್ನೋದಕ್ಕೆ ಆಚಾರ್ಯರು ದ್ವಾದಶ ಸ್ತೋತ್ರದ 1ನೇ ಅಧ್ಯಾಯದಲ್ಲೇ ಈ ದೇವರನ್ನು ಆಪಾದ ಮೌಲಿ ಪರ್ಯಂತ ಚಿಂತನೆ ಮಾಡೋ ಕ್ರಮ ಹೇಳಿಕೊಟ್ರು. ಅದನ್ನಂತೂ ಪಾರಾಯಣ ಮಾಡ್ತೀವಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಪಾದದಿಂದ ಶುರು ಮಾಡಿದ್ರು ಆಚಾರ್ಯರು. ದೇವರ ಪಾದ ಹೇಗೆ ಇದೆ ಅನ್ನೋದನ್ನು ನಮಾಮಿ ನಿಖಿಲಾಧೀಶ ಕಿರೀಟ ಘೃಷ್ಟಪೀಠವತೆ. ದೇವರ ಪಾದ ನಿಖಿಲಾಧೀಶರು, ಬ್ರಹ್ಮಾದಿಗಳಿಂದ ಘಟ್ಟಿಸಿಕೊಳ್ಳಲ್ಪಟ್ಟ ಪಾದಪೀಠ ಉಳ್ಳವನು, ಸದಾ ನಮಸ್ಕಾರ ಮಾಡ್ತಾರೆ. ಇದು ಚಿಂತನೆ ಮಾಡ್ರಿ ಅಂತ. ಇನ್ನು ಪಾದದ ಉಗುರಿನಿಂದ ಬೆಳಕು ಬರುತ್ತಂತೆ. ಬೆಳಕಿನ ಸ್ವಭಾವ ಕತ್ತಲನ್ನು ಕಳೆಯೋದು. ಭಗವಂತನ ಪಾದದಿಂದ ಬರುವ ಬೆಳಕು ಯಾವ ಕತ್ತಲನ್ನು ಕಳೆಯುತ್ತೆ ಅಂದರೆ ಆಚಾರ್ಯರಂದರು ಹೃತ್ತಮ ಶಮನೆ ಅರ್ಕಾಭಂ ಶ್ರೀಪತೆ ಪಾದ ಪಂಕಜಂ. ಜ್ಞಾನಿಗಳ ಹೃದಯದಲ್ಲಿರುವ ಅಜ್ಞಾನವೆಂಬ ಕತ್ತಲಿಗೆ ಬೇಕಾದ ಟಾರ್ಚು ದೇವರ ಪಾದದ ಉಗುರಿನಿಂದ ಬರುವ ಬೆಳಕಂತೆ. ಜಾಂಬೂನದ ಅಂಬರಾಧಾರಂ. ಅವನ ಟೊಂಕ ಹೇಗಿದೆ? ಜಾಂಬೂನದ ಅಂಬರ ಅಂದರೆ ಪೀತಾಂಬರ. ಪೀತಾಂಬರವನ್ನು ಅವನು ಉಡ್ಲಿಕ್ಕೆ ಅದು ಆಧಾರವಾಗಿದೆ. ಜಾಂಬೂನದ ಅಂಬರಾಧಾರಂ ನಿತಂಬಂ ಚಿಂತಮೇಶಸು. ಸ್ವರ್ಣಮಂಜೀರ ಸಂಹಿತಂ. ಬಂಗಾರದ ಉಡದಾರ ಇದೆ, ಗೆಜ್ಜೆ ಇದೆ. ಆರೂಢಂ ಜಗದಂಬಯ. ಮಹಾಲಕ್ಷ್ಮೀ ದೇವಿ ಕೂತ್ಯಾಳು. ಉದರಂ ಚಿಂತ್ಯಮೇಶಸ್ಯ. ಉದರ ಹೇಗಿದೆ? ತೆಳುವಾಗಿದೆ. ಯಾಕೆ? ದೇವರಿಗೆ ಆರೋಗ್ಯ ಸರಿ ಇಲ್ವಾ, ಊಟ ಇಲ್ವಾ? ಎಲ್ಲ ಚೆನ್ನಾಗಿದೆ ಅಂದರು. ಅದು ಅವನ ವೈಭವ ಅಂದರು. ಒಳಗೇನಿಲ್ವಾ ಅಂದರು. ಅನಂತ ಬ್ರಹ್ಮಾಂಡಗಳಿದೆ, ಆದರೂ ತೆಳುವಾಗಿದೆ. ಉದರಂ ಚಿಂತ್ಯಮೇಶಸ್ಯ ತನುತ್ವೇ ಪ್ರಕಿರಂಬರಂ ಒಲಿತ್ರಯಾಂಕಿತಂ ನಿತ್ಯಂ. 3 ಗೆರೆಗಳು ಇದೆಯಂತೆ. ಅದು ಹೊಟ್ಟೆ ಮೇಲೆ 3 ಗೆರೆ ಬೀಳಬೇಕು. ಯಾವಾಗ? ಸಣ್ಣ ವಯಸ್ಸಿದ್ದಾಗ. ವಯಸ್ಸಾದ ಮೇಲೆ 30 ಗೆರೆ ಬೀಳತ್ತೆ ಸುಕ್ಕು ಬಿದ್ದು. ಅದಲ್ಲ, ಸಣ್ಣ ವಯಸ್ಸಿನಲ್ಲಿ ಆಹಾರ ಸ್ವಲ್ಪ ತಿಂದರೆ 3 ಗೆಲೆ ಬೀಳತ್ತೆ. ಅದು ಲಕ್ಷಣ. ತ್ರಿವಳಿ ಅಂತ ಕರೀತಾರೆ. ದೇವರಿಗಿದೆ ಅದು. ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯಕೆಯ ಸ್ಮರಣೀಯ ಮುರೋ ವಿಷ್ಣು ಇಂದಿರಾವಾಸಮೀಶಿತು. ಉರಸ್. ಎದೆ ಹೇಗಿದೆ? ಲಕ್ಷ್ಮೀದೇವಿಯ ವಾಸಸ್ಥಾನ. ಅದು ತುಂಬ ವಿಶಾಲವಾದ ಹೃದಯ.
ಆದರೂ ಅದಕ್ಕೆ 2 ಕಾಂಪೌಂಡ್ ಇದೆ ಅಂತ. ಅದ್ಯಾವುದು? ಅವನು 2 ಕೈ. ಅಲ್ಲಿ ಲಕ್ಷ್ಮೀದೇವಿ ಕೂತಿಯಾಳೆ. ಅನಂತಮಂತ ಮದಿವ ಭುಜಯೋ ಅಂತರಂಗತಂ ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಪೀನ ವೃತ್ತ. ಪೀನ ಅಂದರೆ ದುಂಡು ದುಂಡಾಗಿದೆ, ದಪ್ಪ ದಪ್ಪಗಿದೆ. ವೃತ್ತ ಗುಂಡುಗಿದೆ. ಪೀನವಾಗಿ ಗುಂಡುಗೆ ಇದೆ. ಅದರ ಕೆಲಸ ಏನು ಅಂದರೆ ಜಗತ್ತನ್ನು ರಕ್ಷಣೆ ಮಾಡೋದೇ. ಬಾಹುಂಚ ಮಂದರಗಿರೆ ಪರಿವರ್ತನೇನ ಅಂತ ಮಂದರಾಚಲವನ್ನು ಕಡೆದು ದೇವತೆಗಳಿಗೆ ಅಮೃತ ಕೊಟ್ಟಂತೆ ನಮ್ಮನ್ನು ಉದ್ಧಾರ ಮಾಡೋದೇ ಅದರ ಕೆಲಸ. ಇನ್ನು ಕಂಠ ಹೇಗಿದೆ? ಸದಾ ವೇದ ಬರ್ತಾ ಇರಂತೆ. ವೈಕುಂಠಶ್ಚಾಕಿನ ವೇದ ಉದ್ಗೀರಿಯಂತೆ ಅನಿಶಮ್ಯತಃ. ಅದನ್ನು ಕೇಳೋರು ಯಾರು? ಬ್ರಹ್ಮದೇವರು ಕೇಳ್ತಾ ಕೂತಿರ್ತಾರಂತೆ ಕೌಸ್ತುಭ ರೂಪದಿಂದ. ಆದಮೇಲೆ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತೆ. ಅವನ ಮುಖ ಹೇಗಿದೆ? ಕೋಟಿ ಚಂದ್ರರ ಪ್ರಕಾಶಮಾನವಾದ ಮುಖ ಇದ್ದಾಗಿದೆ. ಭವತಾಪ ಆಪನೋತಿ ಈಢ್ಯಂ. ಯಾರು ಅವನನ್ನು ಸ್ತೋತ್ರ ಮಾಡ್ತಾರೆ ಸಂಸಾರದ ತಾಪವನ್ನೆಲ್ಲ ದೂರ ಮಾಡುತ್ತೆ ಆ ಮುಖ ಅಂತ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಅವನ ಕಣ್ಣು ಹೇಗಿದೆ? ಅನುರಾಗದಿಂದ ಪ್ರೀತಿಯಿಂದ ಭಕ್ತನನ್ನು ಒಮ್ಮೆ ನೋಡಿದ್ರೆ ಭಕ್ತನ ಜೀವನದಲ್ಲಿ ಇದ್ದ ಕಷ್ಟ ಎಲ್ಲ ಬತ್ತಿ ಹೋಗತ್ತಂತೆ. ಇದು ದೇವರು ಅಂತ ಆಚಾರ್ಯರು ಮೊದಲನೇ ಅಧ್ಯಾಯದ ವ್ಯಾಸಸ್ತೋತ್ರದಲ್ಲಿ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಟ್ಯಾದಿ ಪದದಾಯ ವಿಮುಕ್ತಿದಂ. ಭ್ರೂಭಂಗ, ಭ್ರೂ ಅಂದರೆ ಹುಬ್ಬು. ನಾವು ತಿಳಿದಿರೋದು ಈ ಬ್ರೂ ಒಂದೇ. ಕಾಫಿ ಪುಡಿ ಇಲ್ಲ ಅಂದರೆ ಬ್ರೂ ಹಾಕಿ, ಆ ಬ್ರೂ ಅಲ್ಲ, ಹುಬ್ಬಿಗೆ ಬ್ರೂ ಅಂತಾರೆ. ಅದರ ಭಂಗ ಅಂದರೆ ಅಲುಗಾಡುವಿಕೆ. ಈಗ ಕೆಲವರೆಲ್ಲ ದೊಡ್ಡ ಪೋಸ್ಟಲ್ಲಿದ್ದರೆ ಅಥವಾ ಕೆಲವೊಮ್ಮೆ ಬಾಯಲ್ಲಿ ಹೇಳೋ ಆಗಿರಲ್ಲ, ಸಂಜ್ಞೆ ಮಾಡ್ತಾರೆ. ಅವ್ರು ಹುಬ್ಬಲ್ಲಾಡಿಸಿದ್ರೆ ಕೆಲಸ ಆಗತ್ತೆ. ನಮ್ಮ ದೇವರು ಹುಬ್ಬು ಅಲುಗಾಡುವಿಕೆ ಏನು ಮಾಡುತ್ತೆ? ಬ್ರಹ್ಮದೇವರು ವಾಯುದೇವರೆಲ್ಲ ಸಾಧನೆ ಮಾಡ್ಕೊಂಡು ದೇವರು ಮುಂದೆ ನಿಂತರೆ ಏನು ವಾಯುದೇವರು ಬಂದ್ರಿ ಸ್ವಾಮಿ ಅದೇನೋ ಬ್ರಹ್ಮ ಬ್ರಹ್ಮ ಪದವಿ ಅಲ್ಲಾಡಿಸಿದರೆ ಬ್ರಹ್ಮದೇವರ ಪದವಿ ಬರುತ್ತಂತ. ಭ್ರೂಭಂಗಂ ಪಾರಮೇಷ್ಟ್ಯಾದಿ ಪದದಾಯ ವಿಮುಕ್ತಿದಂ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ. ಹೀಗೆ ದೇವರನ್ನು ಚಿಂತನೆ ಮಾಡಿ ಅಂತ ಆಚಾರ್ಯರು ದೊಡ್ಡ ಉಪಕಾರ ಮಾಡಿದ್ದಾರೆ. ಮೊದಲನೇ ಅಧ್ಯಾಯ ಸ್ವಲ್ಪ ಅರ್ಥಾನುಸಂಧಾನ ಮಾಡಿದರೆ ಈ ಭಾಗವತದಲ್ಲಿ ಹೇಳಿದ್ದೆ. ಇದನ್ನು ನಾವು ಮಾಡ್ತೀವೋ ಬಿಡ್ತೀವೋ, ಪ್ರಾಯ ಎಲ್ಲರ ಮನೆ ನೈವೇದ್ಯದಲ್ಲಿ ಮೊದಲನೇ ಅಧ್ಯಾಯ ಅಂತೂ ಮುಗಿಯತ್ತೆ. ಯಾಕೆಂದ್ರೆ ಅದು ಹೇಳೋದವರೆಗೂ ಇವ್ರು ತರೋದೇ ಇಲ್ಲ ನೈವೇದ್ಯ. ಆಮೇಲೆ ಸುಧನೋದ ಸಮೃದ್ಧಿ ಬೇಗ ತೊಂಬ ಅಂದರೆ ಅವ್ರು ಕೇಳಿಸ್ಕೊಂಡು ಅಂದಿರ್ತಾರೆ, ಕುರು ಭುಂಕ್ಷೋಚ ಕರ್ಮ ನಿಜಂ ನಿಯತಂ ತಂದಿಟ್ಟೇನೆ ನೈವೇದ್ಯಂ ಕುರು ಅಂಥೇಳಿ. ಹಾಗಾಗಿ ಪ್ರಕೃತದಲ್ಲಿ ಇದನ್ನು ಚಿಂತನೆ ಮಾಡಿ ಅಂತ. ಇದಾದ ಮೇಲೆ ಇದನ್ನು ಈ ವಿರಾಟ್ ರೂಪದ ಚಿಂತನೆ ಇದೆಯಲ್ಲ, ಇಲ್ಲಿ ಭಾಗವತ ಹೇಳೋದು ಯಾವುದೇ ಕೆಲಸ ಮುಗಿಸಬೇಕಾದರೆ ದೇವರ ಪೂಜೆ ಮುಗಿಸ್ದೆ ವಿರಾಟ್ ರೂಪದ ಚಿಂತನೆ ಮಾಡು. ಸಂಧ್ಯಾವಂದನೆಯನ್ನು ಮುಗಿಸ್ದೆ ಒಂದು ಕೆಲಸವನ್ನು ಮುಗಿಸಿದಾಗ ವಿರಾಟ್ ರೂಪದ ಚಿಂತನೆ ಮಾಡು, ಮನಃಶುದ್ಧಿಗೆ ಅದು ಕಾರಣ ಅಂತ ಇಷ್ಟು ಹೇಳೋದು. ಇದಾದ ಮೇಲೆ ಅವನು ಕೇಳ್ದ, ಸ್ವಾಮಿ ಇದಾದ ಮೇಲೆ ಅವರು ಯಾಕೆಂದರೆ ಈಗ ಇಮ್ಮಿಡಿಯೇಟಾಗಿ ಸಾವು ಅವನಿಗಿದೆ, ಸಾಯೋದು ಹೇಗೆ ಅದನ್ನು ಹೇಳ್ತಾ ಇದ್ದಾರೆ. ನೋಡಪ್ಪ, ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಅದರಲ್ಲಿ ಪ್ರಧಾನವಾಗಿ 101 ನಾಡಿಯ ಬಗ್ಗೆ ಹೇಳ್ತೇನೆ ಅಂಥೇಳಿ ಮಧ್ಯದಲ್ಲಿ ಒಂದು ನಾಡಿ ಇದೆ ಅಂತ, ಸುಷುಮ್ನಾ ನಾಡಿ ಅಂತ ಕರೀತಾರೆ. ಎಡಭಾಗದಲ್ಲಿರುವ ನಾಡಿಯ ಗುಂಪಿಗೆ ಇಡಾ ನಾಡಿ, ಬಲಭಾಗದ ನಾಡಿಯ ಗುಂಪಿಗೆ ಪಿಂಗಲಾ ನಾಡಿ ಅಂತ. ಇಡಾ ನಾಡಿ ಅದು ಪಿತೃಯಾನ, ಪಿಂಗಲಾ ನಾಡಿ ದೇವಯಾನ. ಮಧ್ಯದಲ್ಲಿರುವ ನಾಡಿಯಲ್ಲಿ 6 ಚಕ್ರಗಳಿದೆ ಅಂತ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಅಂತ ಚಕ್ರಗಳು. ಅಲ್ಲೆಲ್ಲ ಕಮಲಗಳನ್ನು ಚಿಂತನೆ ಮಾಡಿರಿ ಅಂದರು. ಮೂಲಾಧಾರದಲ್ಲಿ 4 ದಳದ ಕಮಲ, ನಾಭಿಯಲ್ಲಿ 6 ದಳದ ಕಮಲ, ಅಲ್ಲೊಂದಿದೆ ಚಕ್ರ. ಅದಾದ ಮೇಲೆ ಹೃದಯದಲ್ಲಿ 8, ಉರಸ್ ಸ್ವಲ್ಪ ಹೃದಯದ ಮೇಲೆ ಕಂಠದ ಕೆಳಭಾಗದಲ್ಲಿ ಅಲ್ಲಿ 12 ದಳ, ತಾಲು ಮೂಲ ಅಂದರೆ ಕಿರುನಾಲಿಗೆ ಹತ್ತಿರ ಅಲ್ಲಿ 2 ದಳದ ಕಮಲ, ಭ್ರೂಮಧ್ಯದಲ್ಲಿ 4 ದಳ ಅಂತ. ಇದು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದು, ಅದನ್ನೇ ಯಾದವಾರ್ಯರು ಹಿಡಿತಾರೆ. ವಿಜಯಧ್ವಜರು 2 ದಳದ ಕಮಲ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಣಶಕ್ತಿಯನ್ನು ಮೇಲೆ ಎಬ್ಬಿಸಿ ದೇವರನ್ನು ಇಲ್ಲಿ ಪ್ರಾಣಶಕ್ತಿಯನ್ನು ನಿಲ್ಲಿಸಿ ನಮ್ಮ ಕಣ್ಣಿಂದ ನಮ್ಮ ಮೂಗನ್ನೇ ನೋಡ್ತಾ ಇರಬೇಕಂತ. ಅದು ತುಂಬ ಕಷ್ಟ, ಪ್ರಾಕ್ಟೀಸ್ ಇಲ್ಲ ಅಂದರೆ ಬೇರೆಯವ್ರ ಮೂಗು ನೋಡ್ತಾ ಇರ್ಬೋದು, ನಮ್ಮ ಮೂಗನ್ನು ತಲೆ ಸುತ್ತು ಬರುತ್ತದು. 24 ನಿಮಿಷ ನಮ್ಮ ಕಣ್ಣಿನಿಂದ ನಮ್ಮ ಮೂಗನ್ನೇ ನೋಡ್ತಾ ಈಗೇನು ದೇವರ ಚಿಂತನೆ ಹೇಳಿದ್ವಲ್ಲ, ಪಾದದಿಂದ ಹಿಡಿದು ತಲೆಯವರೆಗೂ ಆ ದೇವರನ್ನು ಧ್ಯಾನ ಮಾಡಿ ಅವನಿಗಿನ್ನೂ ಸಾಧನೆ ಇದೆ ಅನ್ನೋದಾದರೆ ಪ್ರಾಣಶಕ್ತಿಯನ್ನು ಕೆಳಗಿಳಿಸ್ಬೇಕಂತ. ಇಲ್ಲ ಸಾಧನೆಯೆಲ್ಲ ಮುಗಿದಿದೆ, ಬ್ರಹ್ಮರಂಧ್ರ ಒಡೆದು ಸೀದಾ ಹೋಗೋದು.
ಎಡಭಾಗದಿಂದ ಹೋದರೆ ಪಿತೃಯಾನ, ಬಲಭಾಗದಿಂದ ಹೋದರೆ ದೇವಯಾನ. ಇದರಲ್ಲಿ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಭಾಗವತವೂ ಹೇಳಿದೆ. ಯಾದವಾರ್ಯರು ಏಕಾಸ್ಕಂದದಲ್ಲಿ ಹೇಳಿದ್ದನ್ನು ಇಲ್ಲಿ ಸುಂದರವಾಗಿ ಹೇಳಿಕೊಟ್ಟ್ಯಾರೆ. ಅದರಲ್ಲಿ ಏನಂದರೆ ಪಕ್ವಯೋಗಿಗಳು, ಪಕ್ವಸಾಧನರು, ಅಪಕ್ವಸಾಧನರು ಅಂತ ಎರಡು. ಪಕ್ವಸಾಧನರು ಅಂತಿದಾರಲ್ಲ, ಅವರಲ್ಲಿ ಎರಡು ಬಗೆ, ಅಪ್ರತೀಕಾಲಂಬನರು, ಪ್ರತೀಕಾಲಂಬನರು ಅಂತ. ತುಂಬ ಸಾಧನೆ ಮಾಡಿದ ಅಪ್ರತೀಕಾಲಂಬನರು ಅಂದರೆ ಎಲ್ಲ ಕಡೆ ದೇವರನ್ನು ನೋಡುವವರು. ಪ್ರತೀಕಾಲಂಬನರು ಅಂತಂದರೆ ಪ್ರತೀಕಂ ದೇಹಮುದ್ದಿಷ್ಟಂ, ದೇಹದಲ್ಲಿ ದೇವರನ್ನು ಕಾಣುವವರು ಅಂತ. ಈ ಪ್ರತೀಕಾಲಂಬನರು ಸುಷುಮ್ನಾ ನಾಡಿಯಿಂದ ಪ್ರಾಣೋತ್ಕ್ರಮಣ ಮಾಡಿ ಮೇಲೆ ಹೋಗೋದಾದರೆ ಅವರು ಡೈರೆಕ್ಟಾಗಿ ಹೋಗೋದು ಪ್ರತೀಕಾಲಂಬನರು ಸತ್ಯಲೋಕಕ್ಕೆ, ಅಲ್ಲಿ ವಾಯುದೇವರನ್ನು ಮೀಟ್ ಆಗ್ತಾರಂತೆ. ಅಪ್ರತೀಕಾಲಂಬನರು ಹೋಗೋದು ಡೈರೆಕ್ಟಾಗಿ ವೈಕುಂಠಕ್ಕೆ ಹೋಗ್ತಾರಂತೆ. ಅದು ಅಲ್ಲಿ ದೇವರನ್ನು ಭೇಟಿ ಆಗ್ತಾರೆ. ಅಂದರೆ ಅಲ್ಲಿ ಅಮುಕ್ತ ಸ್ಥಾನ. ಮುಕ್ತಿ ಆಗಬೇಕು ಅಂದರೆ ಮತ್ತೆ ಬ್ರಹ್ಮಣ ಸಹ ವಿರಜಾ ನದಿ ಸ್ಥಾನೇನ ತ್ಯಕ್ತಲಿಂಗಾನಾಮ್ ಅಂತ. ಇದು ಎರಡಾಯಿತು. ಅವರು ಎಷ್ಟೊತ್ತು ದೇಹದಲ್ಲಿ ದೇವರನ್ನು ನೋಡ್ತಾರೆ? ಅಪ್ರತೀಕಾಲಂಬನರು 48 ನಿಮಿಷಕ್ಕಿಂತ ಜಾಸ್ತಿ ದೇವರನ್ನು ನೋಡ್ತಾರಂತೆ. ಒಮ್ಮೆ ಅವರು ಧ್ಯಾನಕ್ಕೆ ಕೂತರೆ 48 ನಿಮಿಷಕ್ಕೂ ಹೆಚ್ಚು. ತಿರುಪತಿ ತಿಮ್ಮಪ್ಪನ ದರ್ಶನ ಆಗಲ್ಲ, 48 ನಿಮಿಷ ನೋಡ್ತಾನೇ ಇರ್ತಾರೆ. ತುಂಬ ದೊಡ್ಡ ಸಾಧನೆ, ತುಂಬ ದೊಡ್ಡ ಯೋಗ್ಯತೆ. ಪ್ರತೀಕಾಲಂಬನರು ಅಂತ 48 ನಿಮಿಷಕ್ಕೆ ಕಟ್ ಅವ್ರದ್ದು. ಒಮ್ಮೆ ಪ್ರಯತ್ನ ಮಾಡಿದ್ರೆ 48 ನಿಮಿಷಕ್ಕೆ ಮುಗೀತು. ಇನ್ನು ಅಪಕ್ವ ಸಾಧನರು ಅಂತ ಯಾರಲ್ಲ, ಅವರು 3 ವರ್ಗ ಇದೆ. ಅಪಕ್ವರು, ಅಪಕ್ವತಮರು, ಅಪಕ್ವತರರು, ಅಪಕ್ವತಮರು ಅಂತ. ಅವರು ನೋಡೋದು ಎಷ್ಟೊತ್ತು ಅಂದರೆ 6 ಅಕ್ಷರ ಉಚ್ಚಾರಣೆ ಮಾಡುವ ಕಾಲ. ಅ ಅ ಅ ಅ ಅ ಅ ಮತ್ತು 6 ಅಕ್ಷರ ಉಚ್ಚಾರಣೆ ಮಾಡೋ ಕಾಲ ಅಂದರೆ ಆ ಅಂತ ಇವತ್ತು ಅನ್ನೋದು, 2ನೇ ಅಕ್ಷರ ಆ ಅಂತ ನಾಳೆ ಅನ್ನೋದಲ್ಲ. ಮಾತ್ರ ಕಾಲ ಅಂತ ಇದೆ. 1 ಅಕ್ಷರ ಉಚ್ಚಾರಣೆ ಮಾಡಲಿಕ್ಕೆ ಇಷ್ಟು ಕಾಲ ಅಂತ. ಅ ಅ ಅ ಅ ಅ ಮುಗಿದೋಯ್ತು. ಅಷ್ಟೇ ಹೊತ್ತು ದೇವರು ಕಾಣೋದು. ಅವರು ಹೋಗುವ ಲೋಕ ತಪೋಲೋಕಕ್ಕೆ ಹೋಗ್ತಾರಂತೆ. ಅದಕ್ಕಿನ್ನ ಕೆಳಗೆ ಡಿಟೀರಿಯರೇಟ್ ಆಗೋದು ಒಂದೇ ಒಂದು ಮಾತ್ರ ಕಾಲ. ಆ ಅನ್ನೋ ಹೊತ್ತು ಮಾತ್ರ ದೇವರು ಕಾಣೋದು. ಅವರು ಹೋಗುವ ಲೋಕ ಜನೋಲೋಕ. ಆ ಅನ್ನುವ ಕಾಲ ಇದೆಯಲ್ಲ, ಅದರ 1/4 ಅವರು ಹೋಗುವ ಲೋಕ ಯಾವುದು ಅಂದರೆ ಮಹರ್ಲೋಕ. ಇವರು ಅಲ್ಲಿ ದೇವರನ್ನು ನೋಡಲ್ಲ, ಅಲ್ಲಿ ಇರ್ತಾರೆ. ಇಷ್ಟು ಹೇಳಿ ನಂತರದಲ್ಲಿ ಒಂದು ಸುಂದರವಾದ ಲಯಚಿಂತನೆಯನ್ನು ಮಾಡಬೇಕಪ್ಪ. ಆ ಲಯಚಿಂತನೆಯ ಬಗ್ಗೆ ಹೇಳ್ತಾ ಯಾವ ರೀತಿಯಾಗಿ ಏನಾಗತ್ತೆ ಅಂತ ಒಂದು ಸುಂದರವಾಗಿ ಯಾದವಾರ್ಯರು ಪ್ರಿಸೈಸ್ ಮಾಡಿ ಹೇಳಿದ್ದಾರೆ. ಏನು ಅಂದರೆ, ಸಂಕರ್ಷಣ ರೂಪಿ ಭಗವಂತನ ಮುಖದಿಂದ ಅಗ್ನಿ ಬರತ್ತಂತೆ. ಆ ಅಗ್ನಿ ಬಂದು ಈ ಬ್ರಹ್ಮಾಂಡದ ಒಳಗಿನ ಎಲ್ಲ ಲೋಕಗಳನ್ನು ಸುಟ್ಟುಬಿಡತ್ತಂತೆ. ಆಗ ವಿಮಾನವನ್ನು ಏರಿ ಸತ್ಯಲೋಕಕ್ಕೆ ಇದ್ದ ದೇವತೆಗಳೆಲ್ಲ ಹೊರಟು ಬಿಡ್ತಾರೆ. ಅವರ ದೇಹವನ್ನು ನರಸಿಂಹದೇವರ ಕಣ್ಣಿನಿಂದ ಬಂದ ಅಗ್ನಿ ಸುಡತ್ತಂತೆ. ಖದ್ಯೋತೋಪಮ ವಿಷ್ಪುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರ ಅಂತ ವಾಯುಸ್ತುತಿಯಲ್ಲಿ ಅಂತೀವಲ್ಲ, ಯಾದವಾರ್ಯರು ಅಯಮತ್ರ ಸಂಪ್ರದಾಯ ಅಂತ ಒಂದು ವಿಚಾರ ಬರೀತಾರೆ. ಪ್ರಳಯ ಕಾಲ ಅಂದರೆ ಭಗವಂತ ಏನು ಮಾಡ್ತಾನೆ, ನರಸಿಂಹದೇವರು ಬ್ರಹ್ಮದೇವರ ಚರ್ಮದಿಂದ ಮೈಸೂರು ಪೇಟ ಸುತ್ಕೋತಾನಂತೆ. ಬ್ರಹ್ಮಚರ್ಮ ಶಿರಪ್ಪಟ್ಟಿ, ಬ್ರಹ್ಮದೇವರ ಚರ್ಮ ಅವನಿಗೆ ಏನು ವೈಭವ ದೇವರದು. ಅವರೆಲ್ಲ ಬ್ರಹ್ಮಾದಿ ದೇವತೆಗಳು ಅವನಿಗೆ ಆಹಾರ ಅಂತ. ಅದಾದ ಮೇಲೆ ನಂತರದಲ್ಲಿ ಈ 12 ಆದಿತ್ಯರು ಅವನ ತಲೆ ಕೂದಲಂತ, ರುದ್ರದೇವರು ಗೆಜ್ಜೆ ಅಂತ ನರಸಿಂಹದೇವರಿಗೆ. ಇದೋ ಅವನ ವೈಭವ. ಈ ಬೇರೆ ದೇವತೆಗಳನ್ನೆಲ್ಲ ಅವನಿಗೆ ಕೋಟ್ ಅಂತ. ಹೀಗೆ ಪ್ರಳಯ ಕಾಲ ಅಂತ. ಚೆನ್ನಾಗಿ ಊಟ ಮಾಡೋದು ಪ್ರಳಯ ಕಾಲ ಅಂತ ವಾದಿರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳ್ತಾರೆ. ಆದಮೇಲೆ ಒಬ್ಬರಲ್ಲೊಬ್ಬರು ಪೃಥ್ವಿ ನಂತರದಲ್ಲಿ ಅಪ್ಪಿನಲ್ಲಿ ಅವರು ಲೀನ ಆಗ್ತಾರೆ. ಅಪ್ಪಿಂದ ತೇಜಸ್ಸು, ತೇಜಸ್ಸಿನಿಂದ ವಾಯು, ವಾಯುವಿನಲ್ಲಿ ಆಕಾಶ, ನಂತರದಲ್ಲಿ ಮನಸ್ಸು, ಆಮೇಲೆ ಅಹಂಕಾರ ತತ್ವ, ಆಮೇಲೆ ಬುದ್ಧಿತತ್ವ. ಹೀಗೆ ಒಬ್ಬರಲ್ಲೊಬ್ಬರು ಲೀನ ಆಗಿ ಮಹಾಪ್ರಳಯ ಆಗತ್ತೆ ಅಂಥೇಳಿ ಪ್ರಳಯದ ಬಗ್ಗೆ ಈಗ ನಿನಗೆ ಬೇಕಾಗಿದ್ದನ್ನು ಇಷ್ಟು ಹೇಳಿದ್ದೇನೆ ಅಂಥೇಳಿದ ಮೇಲೆ ನೋಡು, ಇದು ಭಾಗವತ ಬಹಳ ಶ್ರೇಷ್ಠವಾದದ್ದು. 3 ಬಾರಿ ವೇದಗಳನ್ನೆಲ್ಲ ವೇದವ್ಯಾಸ ದೇವರು ನೋಡಿ 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 ಕಡೆಗೆ ಭಾಗವತ ರಚನೆ ಮಾಡ್ಯಾರೆ ಅಂತ ಆಚಾರ್ಯರಂದರು. ವೇದವ್ಯಾಸ ದೇವರು 3 ಸಲ ನೋಡುವಂಥ ಅನಿವಾರ್ಯತೆ ಏನಿಲ್ಲ, ಎಲ್ಲ ಗೊತ್ತವ್ರಿಗೆ. ಮತ್ತು 3 ಸಲ ನೋಡಿದ್ರು ಅಂತಿದೆಯಲ್ಲ,
ಅಜ್ಞಾನಿಗಳು ವೇದವ್ಯಾಸ ದೇವರಿಗೂ ಪಾಪ ಡೌಟ್ ಇತ್ತು ಅಂತ 3 ಸಲ ಕರೆಕ್ಷನ್ ಮಾಡಿ ಆಮೇಲೆ ಭಾಗವತ ಬರೋದ್ರು ಅಂತ ತಿಳ್ಕೊಳ್ಳಿ ಅಂತ ಮಾಡಿದ್ದಾರೆ. ಪದ್ಮಪುರಾಣದ ಮಾತನ್ನು ಆಚಾರ್ಯರು ಕೊಟ್ಟು ನಿತ್ಯಜ್ಞಾನೇನ ಸಿದ್ಧಂಚ ಪುನಃ ಪುನರವೇಕ್ಷತೆ ಲೀಲೆಯೇವ ಹರಿರ್ವೇದೋ ದುಷ್ಟಾನ ಮೋಹನಾಯ ಚ. ಇಷ್ಟಾದ ಮೇಲೆ ಇನ್ನು ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯ. ನಂತರದಲ್ಲಿ ರಾಜರು ಕೇಳ್ತಾರೆ, ಸ್ವಾಮಿ ನನಗೆ ಇಷ್ಟಕ್ಕೆ ನಿಲ್ಲಿಸ್ಬೇಡ್ರಿ, ಏನಾದರೂ ಹೇಳ್ರಿ. ಅಲ್ಲಪ್ಪ ನಿನಗೆ ಮರಣ ಹೇಗೆ ಏನು ಎತ್ತ ಎಲ್ಲ ಹೇಳಿದಾನಲ್ಲ ಪ್ರಾಣೋತ್ಕ್ರಮಣದ ಬಗ್ಗೆ. ಇಲ್ಲ ಇನ್ನೂ 7 ದಿವಸ ಇದೆಯಲ್ಲ. ಅದೇ ಸಮಯಕ್ಕೆ ಸೂತರನ್ನು ಶೌನಕರು ಕೇಳಿದ್ರು, ಆ ರಾಜ ಮತ್ತು ಅವ್ರು ಏನು ಮಾತಾಡಿದ್ರು ಹೇಳ್ರಿ. ಅವ್ರು ಮಾತು ಕಟ್ಕೊಂಡು ಏನು ಮಾಡ್ತೀರಿ? ಇಬ್ಬರೂ ಮಾತಾಡಿದ್ದು ಒಳ್ಳೆ ಮಾತಿರುತ್ತೆ. ಆಯುರ ಹರತಿ ವೈಪುಂಸ ಮುದ್ಯನ್ನ ಸಂಚ ಎನ್ನಸೋ. ಸೂರ್ಯೋದಯ ಆಗಿ ಸೂರ್ಯಾಸ್ತ ಆದರೆ 1 ದಿವಸದ ಆಯುಷ್ಯ ಹೋಯ್ತು. ಉದಯಸ್ತಮನವೆಂಬ 2 ಕೊಳಗದಲ್ಲಿ ಆಯುಷ್ಯ ರಾಶಿಯು ಅಳೆಯುತ್ತೀರೆ. ಸ್ವಾಮಿ ಶ್ರೀ ಪುರಂದರ ವಿಠ್ಠಲರಾಯನ ಧ್ಯಾನವ ಮಾಡಲು ಪಾಪ ಪರಿಹರಿಸುವ ನಾರಾಯಣನೆಂಬ ನಾಮದ ಬೀಜವ ನಾಲಿಗೆ ತುದಿಯಿಂದ ಬಿತ್ತಿರಯ್ಯ. ಹೃದಯ ಫಲವ ಮಾಡಿ ಮನವ ನೆಗಿಲ ಮಾಡಿ ಶ್ವಾಸೋಚ್ಛ್ವಾಸ 2 ಮಾಡಿ ಜ್ಞಾನವೆಂಬೋ ಹಗ್ಗ ಕಣ್ಣಿಯನು ಮಾಡಿ ನಿರ್ಮಮವೆಂಬೋ ಗುಂಟೇಲಿ ಹರಿವಿರಯ್ಯ. ನಾರಾಯಣನೆಂಬೋ ನಾಮದ ಬೀಜವ ನಾಲಿಗೆ ತುದಿಯಿಂದ ಬಿತ್ತಿರಯ್ಯ. ದಿನಾ ಸೂರ್ಯೋದಯ ಸೂರ್ಯಾಸ್ತ ಆಗತ್ತೆ. ಸೂರ್ಯ ಹೋಗ್ಬೇಕಾದ್ರೆ 1 ದಿನದ ಆಯುಷ್ಯ ತೊಗೊಂಡೊಟ್ಟೋಗ್ತಾನಂತ್ರಿ. 1 ದಿನ ಮುಗೀತು ಅಂದರೆ ನಮ್ಮ ಜೀವನದಲ್ಲಿ ಅಲಾಟ್ ಆದ ಆಯುಷ್ಯ ಹೋಯಿತು ಅಂತಾನೆ, ವಾಪಸ್ ಬರಲ್ಲ. ಇನ್ನೇನೇ ಇದ್ದರೂ ಉಳಿದದ್ರಲ್ಲಿ ಮಾಡ್ಕೊತಾರೆ. ಈ ಥರ ಕಳ್ಕೊಂಬೋದೇ ಜಾಸ್ತಿ. ಹಾಗಾದರೆ ಆ ಆಯುಷ್ಯ ನಮಗೆ ಉಪಯೋಗ ಬೀಳೋದು ಯಾವುದು? ಯಾವ ಹೊತ್ತು ವೇಳೆಯನ್ನು ಭಗವಂತನ ಪ್ರೀತಿಗಾಗಿ ವಿನಿಯೋಗ ಮಾಡಿದ್ದೀವಿ ಅದು ನಮ್ಮದಂತೆ. ನಾವು ನಿಸ್ವಾರ್ಥಿಗಳು, ಕೊಟ್ಟೇ ಬಿಡ್ತೀವಿ ಅಷ್ಟನ್ನು. 1-2 ತಾಸು ಅದು ಯಾವುದಾದ್ರೂ ಆಗ್ಬೋದು. ಬರೀ ಭಗವಂತನ ಕಥೆಯನ್ನೇ ಕೇಳಬೇಕು ಅಂತಿಲ್ಲ. ಮನೆಯಲ್ಲಿ ಹಿರಿಯರ ಸೇವೆ ಅದು ಒಂದು ದೇವರ ಪೂಜೆನೇ. ಯಾರೋ ಒಬ್ಬರನ್ನ ನಿಲ್ಲಿಸಿರ್ತಾರೆ, ಯಾರೇ ಬಂದರೂ ಅಲ್ಲಿ ಊಟಕ್ಕೆ ಕಳಿಸು, ಅಲ್ಲಿ ಅಡುಗೆ ಇದೆ ಊಟಕ್ಕೆ ಹೋಗ್ರಿ, ಅದು ಒಂದು ಭಗವಂತನ ಪೂಜೆನೇ. ಸದೀ ಶಾಲಿಗ್ರಾಮ ಇಟ್ಕೊಂಡು ಮಂಗಳಾರತಿ ಮಾಡ್ತಾಯಿರು, ಸದಾ ಪುಸ್ತಕದ ಮಧ್ಯ. ಯಾರ್ಯಾರಿಗೆ ಯಾವ ಯೋಗ್ಯತೆ ಇದೆಯೋ ಗೋಸೇವೆ ಮಾಡ್ದ ಅದು ನಮ್ಮ ಅಕೌಂಟಿಗೆ ಬರುತ್ತಂತೆ. ಅದು ಬಿಟ್ಟುಬಿಟ್ಟು ಹರಟೆ ಹೊಡ್ಕೊಂಡು ಇನ್ನೇನೋ ಕೆಲಸಕ್ಕೆ ಬಾರದೇ ಇರೋದು ಮಾಡ್ಕೊಂಡಿದ್ರೆ ಅದು ನಮಗೆ ಬರೋದಿಲ್ಲ. ನಾವು ಕಳ್ಕೊಂಬೋದೇ ಜಾಸ್ತಿ. ಕೆಲವೊಮ್ಮೆ ಅಂತೀವಿ, ಅಯ್ಯೋ ಮಠಕ್ಕೆ 12 ಗಂಟೆಗೆ ಎಲೆ ಕೊಡ್ತಾರೆ ಅಂದರು, ಅದು ಯಾವುದೋ ಆಚಾರ 1 ಗಂಟೆವರೆಗೂ ಹಿಡ್ಕೊಂಬಿಟ್ರಪ್ಪ, ಸಾಕಾಗೋಯ್ತು, ವೇಸ್ಟ್ ಆಗೋಯ್ತು ಟೈಮೆಲ್ಲ. ಯಾಕೆ ನಿಂಗೆ ಏನಾದರೂ 1-2 ಗಂಟೆಗೆ ಫ್ಲೈಟ್ ಇತ್ತಾ? ಇಲ್ಲ, 1-2 ಗಂಟೆ ಒಂದು ಸೀರಿಯಲ್ ಇತ್ತು, ಅದು ವೇಸ್ಟ್ ಆಗೋಯ್ತು. ಮಾರನೇ ದಿನವೂ ಅಲ್ಲೇ ಇರುತ್ತದೆ ಆ ಸೀರಿಯಲ್, ಎಲ್ಲಿ ಹೋಗಿರುತ್ತದೆ. ರೆಡ್ ಹೊಚ್ಚ ಮೊದಲೆಟ್ಟು ಅಂಥೇಳಿ ಅದ್ಯಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ ವೇಜ ಇರುತ್ತದೆ. ಹಾಗಾಗಿ ಏನು ವೇಸ್ಟ್ ಅದು? ನಾವು ಯಾವುದನ್ನು ವೇಸ್ಟ್ ಅಂದ್ಕೊಂಡಿದ್ದೀವಿ ಅದು ನಿಜವಾಗಲೂ ಬೆಸ್ಟ್. ಅದು ಋತೇ ನೀತಯೇವ ಆಚಾರ್ಯರಂತಾರೆ, ಅದನ್ನು ಹೊರತಾಗಿ ಮಿಕ್ಕಿದ್ದೆಲ್ಲ ಹೋಯಿತು ಅಂತ. ಹಾಗಾಗಿ ಹೇಳಿ, ತರವಕ್ಕಿನ್ನ ಜೀವಂತೆ ಪ್ರಸ್ತ್ರಾಕಿಮ್ನ ಶಸಂತತ ಹಾಗೆಲ್ಲ ಅನ್ಬೇಡ್ರಿ. ಜೀವನದ ದೊಡ್ಡ ಸಾಧನೆ ಅಂದ್ರೇನು? ಒಬ್ಬೊಬ್ಬರು ಒಂದೊಂದು. ಕೆಲವರು ಒಂದು 15-20 ವರ್ಷ 20 ವರ್ಷ ಆದಮೇಲೆ ಅವರು ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ. ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತಿರ್ತಾರೋ. ಬೆಳಗ್ಗೆ 6 ಗಂಟೆಯಿಂದ ಶುರು, ಉದಯಾಸ್ತಮಾನ ಸೇವಾ ಇದ್ದಾಗೆ 6 ಗಂಟೆ ನಿರ್ಮಾಲ್ಯ ವಿಸರ್ಜನೆ ಅಂತಿರುತ್ತಲ್ಲ, ಹಾಗೆ ಅವ್ರದ್ದು 6 ಗಂಟೆಗೆ ಬೆಡ್ ಕಾಫಿ, 8 ಗಂಟೆಗೆ ಲೈಟ್ ಟಿಫನ್ನು, 10 ಗಂಟೆಗೆ ಹೆವಿ ಟಿಫನ್ನು, 2 ಮಧ್ಯಾಹ್ನ 1 ಗಂಟೆಗೆ ಊಟ, 4 ಗಂಟೆಗೆ ಚೌಚೌವು, 6 ಗಂಟೆಗೆ ಬಿಸ್ಕತ್ತು, 8 ಗಂಟೆಗೆ ಊಟ, ಮತ್ತು 10 ಗಂಟೆಗೆ 2 ತಂಬಿಗೆ ಹಾಲು, 4 ಬಾಳೆಹಣ್ಣು. ಧರ್ಮ ಅರ್ಥ ಕಾಮ ಮೋಕ್ಷ. ಅದು ಎಲ್ಲಿ ಬದರೀಲಿರಲಿ, ಅವರು 2 ಏಕಾದಶಿ ಇರಲಿ, ಗ್ರಹಣ ಇರಲಿ, ಮಹಾನುಭಾವರು. ಭಾಗವತ ಅಂತೂ ತಿಂದದ್ದಕ್ಕೆ ಉಂಡದ್ದಕ್ಕೆ ನೀನು ಬಹಳ ಆನಂದ ಪಡೋದಾದರೆ ಮರಗಳು 300-400 ವರ್ಷ ಇರುತ್ತಲ್ಲೋ, ತರವಕ್ಕಿನ್ನ ಜೀವಂತಿ. ಇಲ್ಲ ಅವನು ಇನ್ನೂ ಉಸಿರಾಡ್ತಾ ಇದ್ದಾನೆ, ಬದುಕಿದ್ದಾನೆ ಅನ್ನೋದಾದರೆ ಅಗಸಾಲಿ ಮನೆ ಹ್ಯಾಂಡ್ ಬ್ಲೋಯರ್ಸು ಗಾಳಿ ತೊಗೊಂಬತ್ತೆ ಬಿಡತ್ತೆ. ಭಸ್ತ್ರಾಕಿಮ್ನ ಶಸಂತ್ಯುತ ಹಾಗೆಲ್ಲ ಟ್ಯೂಬ್ ಕಟ್ ಬುಸ್ ಬುಸ್ ಅಂತ ಈಗೆಲ್ಲ ಏನೋ ಬ್ಲೋಯರ್ಸ್ ಬಂದಿದೆ. ಅಲ್ಲ ನಾ ಹೇಳೋದಲ್ಲ, ಹೊತ್ತೊತ್ತಿಗೆ ತಿಂದೆ ನಖಾದಂತಿ ನಮೇಹಂತಿ. ನಾಯಿ ನರಿ ತಿನ್ನೋದಿಲ್ಲ, ಅದು ಮಕ್ಕಳನ್ನು ಹಿಡಿಯೋದಿಲ್ಲ, ಅದಕ್ಕೆ ದೊಡ್ಡವನು ಅನ್ಕೋಬೇಡ. ನಿನ್ನ ಇಂದ್ರಿಯಗಳು ಸಾರ್ಥಕ ನಮ್ಮನ್ನೇ ಬೈತಾ ಇರೋದು. ಇಂದ್ರಿಯಗಳಿಗೆ ಅದೊಂದು ಕ್ವಾಲಿಫಿಕೇಶನ್ ಅಂತ. ಕಣ್ಣನ್ನು ಕಣ್ಣು ಅನ್ನಬೇಕಾದ್ರೆ ದೇವರನ್ನು ನೋಡಿರ್ಬೇಕಂತ. ಸುರರಿಂದ್ವಂದ್ಯನ ಸುತ್ತದ ಕಾಲು, ಸೂಳೆ ಮನೆ ಮಂಚದ ಕಾಲು,
ಉರಗ ಶಯನನ ನೆನೆಯದ ನಾಲಿಗೆ ಉಡುವಿನ ನಾಲಿಗೆಯೋ ಮನ್ಮಥ ಜನಕನ ಮರೆತ ಮನುಜರು ಮರ 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 ಮರವು ನಾರಾಯಣನ ಕಥೆ ಕೇಳದ ಕಿವಿಗಳು ಸೋರುವ ಮಾಳಿಗೆ ನಾಳಗಳು ಸರಸಿ ಜನಾಭನ ಎತ್ತದ ಹೆಗಲು ಸತ್ತ ಕುರಿಯ ಹೆಗಲೋ. ಅದಕ್ಕೆ ದೇವರ ವಾರ್ತೆಯನ್ನು ಹೇಳ್ರಿ. ತುಂಬ ಸಂತೋಷಪ್ಪ. ಅವರು ಶುರು ಮಾಡ್ಯಾರೆ ಭಾಗವತದ ಮಂಗಲಾಚರಣೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ಯತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಭೂಯೋ ನಮಃ ಸದ್ವಿಜಿನಚ್ಚದೆ ಅಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೆ ವ್ಯವಸ್ಥಿತಾನಾಂ ಅನಮೃಗ್ಯದಾಶುಷೆ. ವಿಷ್ಣುತೀರ್ಥರು ಇದನ್ನೇ ತಗೊಂಡ್ಯಾರು ಮಂಗಲಾಚರಣೆ. ಏನಿದರ ಅರ್ಥ ಅಂದರೆ, ಹೇ ಭಗವಂತ, ನನಗೆ ನಮಸ್ಕಾರ. ನೀ ಎಲ್ಲಿದೆ? ನಮ್ಮೊಳಗೆ ಇದೆ. ಯಾಕೆ ಕಾಣಿಸ್ತಾ ಇಲ್ಲ? ನೀ ಪ್ರಯತ್ನ ಮಾಡಿಲ್ಲ. ಪ್ರಯತ್ನ ಮಾಡಿದವರಿಗೆ ದೇವರು ಕಾಣೋದಲ್ಲ, ಅವ್ರ ಹಿಂದೆ ಓಡಾಡ್ತಾ ಇರ್ತಾನಂತೆ. ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ ದೃಶ್ಯತಾಂ ದೃಶ್ಯತಾಂ ಇತ್ಯದೇಶಾರ್ಚಿತಂ ನಶ್ಯತಾಂ ದೂರಗಂ ಸರ್ವದಾಪ್ಯಾತ್ಮಗಂ ವಶ್ಯತಾಂ ಸ್ವೇಚ್ಛಯ ಸಜ್ಜನೆ ಸ್ವಾಗತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಇಷ್ಟು ಹೇಳಿ ಮಂಗಲಾಚರಣೆನೇ 16 ಶ್ಲೋಕ ಇದೆ. ಬ್ರಹ್ಮನಾರದ ಸಂವಾದವನ್ನು ಹೇಳ್ತಾರೆ. ನಾರದರು ಬ್ರಹ್ಮದೇವರ ಬಳಿಯಲ್ಲಿ ಬಂದು ಸರ್ವೋತ್ತಮ ಸೃಷ್ಟ್ಯಾದಿಗಳ ಬಗ್ಗೆ ಹೇಳು ಅಂದರು. ನಾರದರಿಗೆ ತುಂಬ, ಬ್ರಹ್ಮದೇವರಿಗೆ ಬೇಜಾರಾಯಿತು. ಅಲ್ಲೋ ನನ್ನ ಹೋಗಿ ಸರ್ವೋತ್ತಮ ಅಂತಿ, ನಾನು ಸರ್ವೋತ್ತಮನ? ತಪ್ಪಲ್ಲ ಅದು. ಮತ್ತಾರು? ನಮ್ಮಪ್ಪ ಸರ್ವೋತ್ತಮ. ಹಾಗೆಲ್ಲ ಅನ್ಬೇಡ. ಈ ದೇವತೆಗಳಿಗೆ ಅವರು ಅಂದರೆ ಸಂತೋಷ ಅಂತ, ಅವ್ರನ್ನ ಯಾರ್ಯಾರು ಅಂದರೆ ಬೇಜಾರು. ಈಗ ನಮಗೆಲ್ಲ ಸಂತೋಷವೇ. ಯಾರೋ ಬಂದಂತಾರೆ, ನಿಮ್ಮ ಅಪ್ಪನಕ್ಕಿನ್ನ ನೀವೇ ಫಸ್ಟ್ ಕ್ಲಾಸ್ ರೀ, ನಮಗೇನು ಆನಂದನೋ ನಮ್ಮ ಅಪ್ಪಂಗಂತೂ ಗೊತ್ತಾಗಲಿಲ್ಲ, ಹೋಗಲಿ ಬಿಡ್ರಿ, ನಿಮಗಾದರೂ ಗೊತ್ತಾಯ್ತಲ್ಲ ಅಂತ. ಬ್ರಹ್ಮದೇವರು ಎಂದೂ 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 ಅವರನ್ನು ಅನ್ಯತೋಪಾಸನೆ ಮಾಡಿದ್ರೆ ತುಂಬ ಬೇಜಾರು. ಹಾಗೆಲ್ಲ ಅನ್ಬೇಡ. ಎಲ್ಲಿ ನಮ್ಮಪ್ಪ, ಎಲ್ಲಿ ನಾನೆಲ್ಲಿ? ನೋಡು, ಹೌದು, ಜೀವರಿಗೂ ಪರಮಾತ್ಮನಿಗೂ ಭೇದ ಇದ್ದರೆ ಈ ಮಾತು. ಭೇದವೇ ಇಲ್ಲಲ್ಲ. ಇಲ್ಲಪ್ಪ, ಜೀವ ಸ್ವತಂತ್ರ. ಜೀವನ ವಾಸ್ತವಿಕವಾಗಿ ಜೀವ ಜ್ಞಾನಾನಂದಾತ್ಮಕವಾದ ದೇಹ. ಅವನಿಗೆ ದೇವರು ಸತ್ವ ರಜಸ್ತಮೋ ಗುಣಗಳಿಂದ ಕಟ್ಟಿ ಹಾಕ್ತಾನೆ. ಅದು ಏನೇನು ಮಾಡುತ್ತೆ ಅದನ್ನು ವಿವರಣೆ ಮಾಡ್ತಾರೆ ತುಂಬ ಸುಂದರವಾಗಿ ಆಚಾರ್ಯರಂತಾರೆ. ಈ ಸತ್ವಗುಣ ಇದೆಯಲ್ಲ, ಆ ಸತ್ವಗುಣ ಏನು ಮಾಡುತ್ತೆ? ಇವೆಲ್ಲವೂ ಪರಮಾತ್ಮನ ಇಚ್ಛೆಯಿಂದ ಜ್ಞಾನೇಂದ್ರಿಯ ಹಾಗೂ ಮನಸ್ಸಿನ ಮೇಲೆ ವಿಷಯ ಭೋಗದಲ್ಲಿ ನಮಗೆ ಮನಸ್ಸು ಆಗುವಂತೆ ಮಾಡುತ್ತಂತೆ. ಸತ್ವಗುಣ ಮಾಡೋ ಕೆಲಸ ವಿಷಯದ ಭೋಗಗಳನ್ನು ಮಾಡಬೇಕು. ಯಾತ್ರಿಂದ? ಜ್ಞಾನೇಂದ್ರಿಯ ಹಾಗೂ ಮನಸ್ಸು. ರಜೋಗುಣ ಇದೆಯಲ್ಲ, ಅದು ಕರ್ಮೇಂದ್ರಿಯದ ಮೇಲೆ ಎಫೆಕ್ಟ್ ಮಾಡುತ್ತಂತೆ. ಅದು ಕರ್ಮೇಂದ್ರಿಯದಿಂದ ನಮಗೆ ಮಾಡೋದೇನೆಂದರೆ, ಬಾಹ್ಯ ಕ್ರಿಯೆಗೆ ನಮ್ಮನ್ನು ತೊಡಗಿಸಿ ನಾನೇ ಮಾಡದೆ ಅನ್ನೋ ಭಾವನೆ ಕೊಡುತ್ತೆ. ನಾನು ಕರ್ತ. ಇದು ಯಾರು ಮಾಡಿದ್ದು? ಇನ್ಯಾರೋ? ನಾವೇ. ಅದು ರಜೋಗುಣದ ಕಾರ್ಯ ಅಂತ. ತಮೋಗುಣ ಏನು ಮಾಡುತ್ತೆ? ಅದು ದೇಹದ ಮೇಲೆ. ಆ ದೇಹ ಏನು ಮಾಡುತ್ತೆ? ಶರೀರದ ಸಹಾಯದಿಂದ ಶಾರೀರಿಕ ಸುಖ ದುಃಖಗಳಲ್ಲಿ ನಮ್ಮನ್ನು ತೊಡಗಿಸಿ ಅದೆಲ್ಲವೂ ನಂದು ಅಂತ. ಆ್ಯಕ್ಚುಲಿ ಜೀವನಿಗೆ ಇದ್ಯಾವುದೂ ಹತ್ತಿಲ್ಲ, ಶರೀರಕ್ಕಾಗದ್ದು. ನಮಗೆ ಆ ಶರೀರಕ್ಕೂ ಜೀವನಿಗೂ ಭೇದಜ್ಞಾನ ಇಲ್ಲದೇ ಇದ್ದದ್ದರಿಂದ ನಂಗಾಯಿತು 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 ಅಂತ ಇದು ಮಾಡೋದು. ಇದೇ ದೇವರ ಅನುಗ್ರಹ ಆದಾಗ ಸೂಕ್ಷ್ಮ ಸತ್ವಗುಣ ಏನು ಮಾಡುತ್ತೆ? ಜ್ಞಾನೇಂದ್ರಿಯವನ್ನು ಪರಮಾತ್ಮನ ಶ್ರವಣಾದಿಗಳಲ್ಲಿ ಇಡಿಸತ್ತಂತೆ. ದೇವರನ್ನು ಬೇಡ್ಕೋಬೇಕು. ಶ್ರವಣ, ಮನನ, ಧ್ಯಾನ ಇದು ಸೂಕ್ಷ್ಮ ಸತ್ವಗುಣದ ಕಾರ್ಯ ಅಂತ. ಬಂಧನದ ಬಿಡುಗಡೆ ಆಗಬೇಕು ಅಂದಾಗ ಈ ಬುದ್ಧಿ ಬರುತ್ತಂತೆ. ಸೂಕ್ಷ್ಮ ರಜೋಗುಣ ಏನು ಮಾಡುತ್ತೆ? ಕರ್ಮೇಂದ್ರಿಯಗಳನ್ನು ಭಗವತ್ಪರವಾದ ಕರ್ಮಗಳನ್ನು ಮಾಡಿಸಿ ಪರಮಾತ್ಮನ ಆರಾಧನೆ ಮಾಡಿಸಿ ಅಂತಃಕರಣವನ್ನು ಶುದ್ಧಿ ಮಾಡುತ್ತೆ. ತಮೋಗುಣ ಏನು ಮಾಡುತ್ತೆ? ತಮೋಗುಣವೂ ಸಹಕಾರಿ ಅಂತ. ಶರೀರದಿಂದ ಏನು ಮಾಡುತ್ತೆ? ಸೂಕ್ಷ್ಮ ತಮೋಗುಣ ಏಕಾದಶ್ಯಾದಿ ಉಪವಾಸಗಳು, ವಿಷ್ಣು ಪಂಚಕಾದಿಗಳು ಇದನ್ನೆಲ್ಲ ಮಾಡಿಸಿ ದೇವರ ಹತ್ತಿರ ಹೋಗುವ ಬುದ್ಧಿಯನ್ನು ಕೊಡುತ್ತಂತೆ. ಇದೆಲ್ಲ ಉದ್ಧಾರ ಆಗೋ ಕಾಲ ಬಂದಾಗ ಇದು ಭಾಗವತ ಹೇಳೋದು.
ಆಚಾರ್ಯರ ತಾತ್ಪರ್ಯ ಇದು. ಚಿನ್ಮೇ ಮನಸೋ ಮೃಷಾಗತಿ ನಮೇ ಹೃಷಿಕಾಣಿ ಪತಂತೆ ಸತ್ಪಥೆ. ನನ್ನ ಯಾವ ಇಂದ್ರಿಯವೂ ಅಸನ್ಮಾರ್ಗಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ದೇವರು ಬಂದು ನನ್ನನ್ನು ಅಬ್ಬಿಕೊಂಡು ನಿಂತ್ಯಾನ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ ಹರಿಯ ಮತವು. ಇಷ್ಟು ಹೇಳಿ ನಾನು ದೇವರನ್ನು ನೋಡಬೇಕು ಅಂದಾಗ ನನಗೆ 2 ಅಕ್ಷರ ಕೇಳಿಸ್ತು, ತಪ ಅಂತ. ನಾನು ತಪಶ್ಚರ್ಯವನ್ನು ಮಾಡಿದೆ. ಆಗ ದೇವರು ತನ್ನ ಮನೆಯನ್ನು ತೋರಿಸ್ದ. ಹೇಗಿತ್ತು? ವೈಕುಂಠ. ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ. ದೇವರ ಮನೆಯಲ್ಲಿ ಎಲ್ಲರಿಗೂ 4 ಕೈ ಅಂತ, ಎಲ್ಲರಿಗೂ ಸಂತೋಷವೇ, ಯಾರಿಗೂ ಬೇಜಾರಿಲ್ಲ. ಅಲ್ಲಿ ಒಂದೇ ಒಂದು ಕೊರತೆ ಅಂದರೆ ವಯಸ್ಸಾದವರು ನೋಡೋ ಹಾಗಿಲ್ಲ. ಮುದುಕ ಮುದುಕಿ ಅಂತ ಪ್ರಶ್ನೆನೇ ಇಲ್ಲ ಅಂತ, ಎಲ್ಲರಿಗೂ 25 ವರ್ಷ. ಕಾಲು ನೋವು, ಕೈ ನೋವು ಇಲ್ಲ, ಇನ್ನೇನೋ ಆ ನೋವು ಈ ನೋವು. ಮತ್ತು ಅಲ್ಲಿ ಮುಖ್ಯ ಒಂದು ಸಂತೋಷ ಅಂದರೆ ಅಡುಗೆ ಮಾಡೋದೇ ಇಲ್ಲಂತ್ರಿ. ಕೇಳಿದ್ರೆ ಆನಂದ ಆಗುತ್ತೆ. ದಿನ ಹೆಣ್ಣು ಮಕ್ಕಳಿಗೆ ದಿನ ಹೊರಗೂಟ ಅಂದರೆ ಅಯ್ಯೋ ಯೋ ಯೋ ಎಷ್ಟು ಆನಂದವೋ. ಅಡುಗೆ ಮಾಡೋದೇ ಇಲ್ಲ ಅಂದ್ರೆ ಅಲ್ರಿ, ಮತ್ತು ಅಡುಗೆ ಮಾಡೋದಿಲ್ಲ ಅಂದರೆ ಮತ್ತು ಉಪವಾಸ ಇರ್ತೀವ? ಇಲ್ಲ ಇಲ್ಲ, ನೀ ಏನು ಅನ್ಕೊಂತೀವೋ ಅದರದೇ ತೇಗ್ ಬರುತ್ತೆ ಅಂದರು. ಎಂ ಸುಖಿ ಕಾಮಯತೇತ್ರ ಮಾತ್ರ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್. ಅಂದುಕೊಂಡ್ರೆ ಒಂದು ತೇಗಂತ, ಎಷ್ಟು ಆನಂದ. ಇದು ಮಾಡಿ ತೋಡಿ, ಅದರಲ್ಲೂ ಮಡಿ ಮನೆ ಅಂದರೆ ಎಷ್ಟು ಕಷ್ಟನೋ. ಮೊದಲು ರುಚಿ ನೋಡೋ ಹಾಗಿರಲ್ಲ. ಕರದ ಪದಾರ್ಥಕ್ಕೆ ಉಪ್ಪು ಜಾಸ್ತಿ ಆಗಿರುತ್ತೆ, ಬೈತಾನೆ ಇರ್ತಾನೆ, ಏನಿದು ಬೋಂಡ, ನಾವು ಮೊದಲು ಬಾಯಿಗೆ ಹಾಕೋತಾ ಇದ್ರೆ ಈಗ ನೀವು ನೈವೇದ್ಯ ಅಂತೀರ, ಅದಕ್ಕೆ ಹೀಗಾಗಿದೆ ಅಂತ. ಅಲ್ಲಿ ಪರಮಾತ್ಮನ ಮನೆಯಲ್ಲಿ ಮುಖ್ಯವಾಗಿ ಜನನ ಮರಣ ಇಲ್ಲಂತ. ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ, ಅನುಜ ತನುಜರು ಅಲ್ಲಿಲ್ಲ, ಅನುಮಾನದ ಸೊಲ್ಲೇ ಇಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ನಿದ್ರೆಯೂ ಅಲ್ಲಿಲ್ಲ, ಅಜ್ಞಾನ ಇಲ್ಲ ಅಂತ. ರೋಗೋಪದ್ರವಗಳು ಇಲ್ಲ, ಎಲ್ಲಕ್ಕಿಂತ ಆನಂದ ಅಂದರೆ ರೋಗ ರುಜಿನ ಇಲ್ಲ. ಈಗ ಅದೇ ದೊಡ್ಡ ಆಸ್ತಿ. ಏನು ನಿಮಗಿದೆ? ಆರೋಗ್ಯ ಚೆನ್ನಾಗಿದೆ ಸ್ವಾಮಿ, ಅದೇ ದೊಡ್ಡದು. ಈ ಯಾವುದಾನ ಊರಿಗೆ ಹೋಗಬೇಕಾದ್ರೆ ದೇವರ ಪೆಟ್ಟಿಗೆ ತಗೋತೀವೋ ಬಿಡ್ತೀವೋ, ಮಾತ್ರೆ ಪೆಟ್ಟಿಗೆ ಮಸ್ಟ್ ಅದು. ಯಾಕೆಂದರೆ ಮಾತ್ರ ಬಲಂ ಅಂತ ಉಪನಿಷತ್ತೇ ಹೇಳಿ, ಮಾತ್ರೇನೇ ಬಲ ಅಂತ. ಬೆಳಗ್ಗೆ ಹಸಿವಾಗಲಿಕ್ಕೊಂದು, ಹಸಿವಾದ ಮೇಲೆ ಚೆನ್ನಾಗಿ ತಿಂದ ಮೇಲೆ ಅರಗಲಿಕ್ಕೊಂದು, ಏನೇನೋ 108. ಅಲ್ಲಿ ನಿದ್ರೆಯೂ ಅಲ್ಲಿಲ್ಲ, ರೋಗೋಪದ್ರವಗಳು ಇಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ಸಮುದ್ರ ಶಯನ ಬಲ್ಲ ಎಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಹೌದಪ್ಪ, ನಿಮ್ಮೂರಿಗೆ ಟಿಕೆಟ್ ಕೌಂಟರ್ ಯಾವುದು? ಸಾಧು ಜನರ ಕೂಡಿ ಮೋಕ್ಷಕ್ಕೆ ಸಾಧನೆಯನ್ನು ಮಾಡಿ, ಮಾಧವ ಪುರಂದರ ವಿಠ್ಠಲರಾಯನು ಆಧರಿಸುವನಲ್ಲಿ ಬಲ್ಲ ಎಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. 11ನೇ ಸರ್ಗ ಸಮದ್ವೆಯಲ್ಲಿ ವೈಕುಂಠದ ವರ್ಣನೆ ಮಾಡಿ ಕಡೆಗಂದರು, ಆನಂದ ತೀರ್ಥರ ಗ್ರಂಥಗಳು ನಿಮ್ಮ ಶಕ್ತಿ ಇದ್ದಷ್ಟು ನಿಮಗೆ ತಲೆಗೆ ಏನು ದೇವರು ಸಾಮರ್ಥ್ಯ ಕೊಟ್ಟ್ಯಾನ ಅಷ್ಟನ್ನು ಓದ್ರಿ, ಅವರೇ ನಿಮಗೆ ಟಿಕೆಟನ್ನು ಕೊಡಿಸ್ತಾರೆ. ದೀನಂ ದೂನಂ ಶರಣಾಗತಂ ಏನಂ ಉದ್ಧರೈತಿ ವಿಜ್ಞಾಪನ ಕರ್ತೃಣಾಮ್ ಅಂತ ರಾಘವೇಂದ್ರ ಸ್ವಾಮಿಗಳಂದಾಗೆ. ಅಲ್ಲಿ ಮುಖ್ಯವಾಗಿ ವೈಕುಂಠದಲ್ಲಿ ಲಕ್ಷ್ಮೀದೇವಿನೇ ದೇವ್ರ ಮನೆಯೆಲ್ಲ ಕೆಲಸ ಮಾಡ್ತಾಳಂತೆ, ಮಹಾಪತಿವ್ರತ. ಯಾಕೆ ಅಲ್ಲಿ ಕೆಲಸದವ್ರಿಗೆ ಪ್ರಾಬ್ಲಮ್ಮ ಅಂದರು? ಕೆಲಸದವ್ರಿಗೆ ಪ್ರಾಬ್ಲಮ್. ಅಲ್ಲಿ ಕೆಲಸದವರು ಸಿಗಲ್ಲ ಅಂತಲ್ಲ, ಕೋಟಿ ಕೋಟಿ ಜನ ಇದ್ದರೂ ಲಕ್ಷ್ಮೀದೇವಿ ಬಿಡಲ್ಲಂತ. ನನ್ನ ಗಂಡನ ಕೆಲಸ ನಾನೇ ಮಾಡಬೇಕು. ಅವಳು ನಮಗೆಲ್ಲ ಮಾಡೆಲಿಂಗ್ ಮಾಡಿ ತೋರಿಸ್ತಾಳ್ರಿ. ಮನೆ ಕೆಲಸ ಮಾಡಬೇಕಾದ್ರೆ ಹೆಣ್ಣುಮಕ್ಕಳು ಬೈದೇ ಮಾಡಿರಿ ಅಂತಾರೆ, ಪುಣ್ಯ ಇದೆ ಅಂತ. ಮನೆಯನ್ನು ಸಾರಿಸಿ ಗುಡಿಸಿ ರಂಗೋಲೆ ಎಲ್ಲ ಹಾಕಿ ದೇವ್ರ ಪಾತ್ರೆ ಎಲ್ಲ ಒರೆಸಿಟ್ರೆ ವೈಕುಂಠವನ್ನೇ ಸ್ವಚ್ಛ ಮಾಡಿದ ಪುಣ್ಯ ಅಂತ. ಅಷ್ಟು ಪುಣ್ಯ ಬರಬಾರ್ದು. ಕೆಲವ್ರು ಮಾಡ್ತಿರ್ತಾರೆ, ಬೈತಾ ಮಾಡ್ತಿರ್ತಾರೆ, ಎಲ್ಲ ನಾನೇ ಮಾಡಬೇಕು, ದೇವ್ರ ಪೂಜೆನೂ ನಾನೇ ಮಾಡಿಬಿಡ್ತೀನಿ, ಎಲ್ಲ ರಂಗೋಲೆಯಿಂದ ನನಗೆ ಹಾಕಿಸ್ರಿ, ನಾನೇ ಹಾಕ್ಕೋತೀನಿ, ಬೇಡ ಹುಚ್ಚುಚ್ಚಾಗಿ ಹಾಕ್ತೀರಿ ಆಮೇಲೆ ದೇವ್ರು ಓಡೋಗೋ ಥರ ಇರುತ್ತೆ ಅಂತ. ನಾ ಹಾಕ್ಕೋತೀನಿ ಅಂದರೆ ಬಿಡಲ್ಲ, ನೀ ಹಾಕಲ್ಲ. ದೇವ್ರ ಪಾತ್ರೆ ಏನು ಬೇಡ, ನಾ ಪತಿವ್ರತೆ, ನೀವು ಆ ಕಡೆ ಸರೀರಿ, ಅದು ಮಾಡಬೇಡ. ಗ್ರಹಕರಮ್ಮ ಬ್ಯಾಸರದಲ್ಲೇ ಮಾಡುತ್ತಾ, ಬ್ಯಾಸರ ಇಲ್ಲದೆ ಮಾಡು ಅಂತ ಲಕ್ಷ್ಮೀದೇವಿ ಮಾಡ್ತಾಳಂತೆ. ಕೋಟಿ ಕೋಟಿ ಭೃತ್ಯ ನೀರನು ಹಠಕಾಂಬರನ ಸೇವೆ
ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತಿಹಳು. ಏನು ಧನ್ಯಳೋ ಲಕುಮಿಯಂಥ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂದು ಚಿತ್ರಚರಿತನಾದ ಹರಿಯ ಸೇವೆಯನ್ನು ಮಾಡುತ್ತಿಹಳು. ಲಕ್ಷ್ಮೀದೇವಿ ತಾನೇ ಮಾಡ್ತಾಳೆ. ಸ್ವಯಮಿಂದಿರೈವ ಪತಿಮಾನ ಕರಿ ಗೃಹಕರ್ಮ ಯತ್ರ ಕುರುತೇ ಸುತರಾಮ್ ಅಂತ ಇಷ್ಟೆಲ್ಲ ಹೇಳಿ ಬ್ರಹ್ಮದೇವರಿಗೆ ದೊಡ್ಡ ಪೋಸ್ಟನ್ನು ಕೊಟ್ಟ. ಅಹಂಕಾರ ಬಾರದಂತೆ ಅನುಗ್ರಹ ಮಾಡು ಅಂದಾಗ ಚತುಶ್ಲೋಕಿ ಭಾಗವತ ಹೇಳಿದ. ನಾಳೆ ದಿವಸ ಮುಂದಿನ ಭಾಗ ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.